ನಮಸ್ಕಾರ ವೀಕ್ಷಕರೇ. ಕೇಂದ್ರ ಸರ್ಕಾರ ಹಳೆಯ ಕಾನೂನುಗಳನ್ನು ಬದಲಾವಣೆ ಮಾಡಿ ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ಸುರಕ್ಷಾ ಸಂಹಿತೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ 3 ಕಾನೂನುಗಳು ಹೊಸದಾಗಿ ಬದಲಾವಣೆ ಮಾಡಿದೆ. ಜುಲೈ 1ರಿಂದ ಜಾರಿ ಆಗ್ತಾ ಇದ್ದಾವೆ. ಅವುಗಳ ಕುರಿತು ಸಾರ್ವಜನಿಕರಿಗೆ ಸ್ಪಷ್ಟವಾದ ಅರಿವುಗಳಿಲ್ಲ. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನೀಡಲಿಕ್ಕೆ ನ್ಯಾಯವಾದಿಗಳಾದಂಥ ಸುಧೀರ್ ಕುಮಾರ್ ಮರೋಳಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ ಮತ್ತು ಕಾನೂನು ಬಗ್ಗೆ ತಿಳುವಳಿಕೆಯನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಈಗ ಹೊಸ ಕಾನೂನುಗಳ ಬಗ್ಗೆ ಮೊದಲನೇದಾಗಿ ಭಾರತೀಯ ನ್ಯಾಯ ಸಂಹಿತೆ IPCಯಿಂದ ಏನು ಪರಿವರ್ತನಿತ ನ್ಯಾಯ ಸಂಹಿತೆಯ ಬಗ್ಗೆ ಏನೇನು ಬದಲಾವಣೆಗಳಾಗಿದೆ, ಯಾವ್ಯಾವ ವಿಚಾರಗಳನ್ನ ಸಾರ್ವಜನಿಕರು ತಿಳ್ಕೊಳ್ಳೋ ಅಗತ್ಯ ಇದೆ, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ. ಒಂದು ಪ್ರಮುಖವಾಗಿ ನಾವು ಈ ಹಿಂದೆ ರೂಢಿಗತವಾಗಿ ಅಥವಾ ಅಸ್ತಿತ್ವದಲ್ಲಿದ್ದಂತಹ ಕಾಯ್ದೆ ಆಗಿರ್ತಕ್ಕಂಥ ಇಂಡಿಯನ್ ಪೆನಲ್ ಕೋಡನ್ನು ಬದಲಾವಣೆಯನ್ನು ಮಾಡಿ ಭಾರತೀಯ ನ್ಯಾಯ ಸಂಹಿತೆ ಅನ್ನುವ ರೀತಿಯಲ್ಲಿ ಮತ್ತು ನಾವು ಸರಳೀಕರಿಸಿ ಅದನ್ನು BNS, ಹಿಂದೆ ಹೇಗೆ ಇಂಡಿಯನ್ ಪೆನಲ್ ಕೋಡನ್ನು ನಾವು IPC ಅಂತ ಕರಿತಾ ಇದ್ವಿ, ಈಗ ಅದನ್ನು ನಾವೆಲ್ಲರೂ BNS ಅಂತ ಉಲ್ಲೇಖ ಮಾಡಬೇಕಾಗ್ತದೆ. ಅಂತಹ BNS ಕಾಯ್ದೆ ಬಂದ್ಬಿಟ್ಟಿದೆ 2023, ಭಾರತೀಯ ನ್ಯಾಯ ಸಂಹಿತೆ 2023. ಅದರ ಜೊತೆಗೇ ಹಿಂದೆ ಇದ್ದಂಥ ದಂಡ ಪ್ರಕ್ರಿಯೆ ಸಂಹಿತೆ ಅಂತ ಏನಿತ್ತು, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಏನಿತ್ತು CRPC, ಅದನ್ನು ಬದಲಾವಣೆ ಮಾಡಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಅಂತ ಬಂದಿದೆ. ಈ ಹಿಂದೆ ಇದ್ದಂತಹ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಂತ ಏನಿತ್ತು ಅದನ್ನು ಬದಲಾವಣೆ ಮಾಡಿಬಿಟ್ಟು ಅದನ್ನು ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ ಹೇಳುವಂಥದ್ದನ್ನು ಮಾಡಿದ್ದಾರೆ. ಅಂದರೆ ಭಾರತೀಯ ಎವಿಡೆನ್ಸ್ ಆ್ಯಕ್ಟ್ ಅದನ್ನು ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ ಮಾಡಿದ್ದಾರೆ. ಅಂದರೆ ಅದನ್ನು ಅವರು ಚರ್ಚೆಯಲ್ಲಿ ಬಂದ ಹಾಗೆ ಹೇಗೆ ಅದು ವಸಾಹತುಶಾಹಿ ಕಾಲದಲ್ಲಿದ್ದಂತಹ ಕಾಯ್ದೆಗಳನ್ನು ಅಥವಾ ಆಂಗ್ಲ ಭಾಷೆಯ ಉಲ್ಲೇಖದಲ್ಲಿದ್ದಂತಹ ಕಾಯ್ದೆಯನ್ನು ಅದನ್ನು ಒಂದು ಭಾರತೀಯಕರಣಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ ಅನ್ನುವಂಥದ್ದನ್ನು ಕಾನೂನನ್ನು ರಚನೆ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರದವರು ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಜನರ ದೈನಂದಿನ ಜೀವನಕ್ಕೆ ಭಾರಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಇಂಡಿಯನ್ ಪೆನಲ್ ಕೋಡ್, ಈ ಪೂರ್ವದಲ್ಲಿದ್ದಂಥ ಇಂಡಿಯನ್ ಪೆನಲ್ ಕೋಡ್. ಈಗ ಅದನ್ನು ಭಾರತೀಯ ನಾಗರಿಕ ಸಂಹಿತೆ ಅಂತ ಮಾಡಿದ್ದಾರೆ. ಈ ಸಂಹಿತೆಯ ಪ್ರಮುಖ ಅಂಶಗಳನ್ನು ಗಮನದಲ್ಲಿಟ್ಟಾಗ ಕಾಯ್ದೆಗಳಲ್ಲಿದ್ದಂತಹ ಕಲಂಗಳು ಬದಲಾವಣೆ ಆಗಿದೆ. ಕಾಯ್ದೆಯ ಪ್ರಮುಖ ಅಂಶಗಳು ಅಂದರೆ ಹಳೆಯ ಕಾಯ್ದೆಯಲ್ಲಿದ್ದಂತಹ ಪ್ರಮುಖ ಅಂಶಗಳನ್ನು, ಅಂದರೆ ಇಂಡಿಯನ್ ಪೆನಲ್ ಕೋಡಲ್ಲಿದ್ದಂತಹ ಪ್ರಮುಖ ಅಂಶಗಳನ್ನು ಅಥವಾ ವಿವರಣೆಗಳನ್ನು ಅಥವಾ ಅಪರಾಧದ ಡೆಫಿನೇಷನ್ಸನ್ನು ಹಾಗೇ ಇದರಲ್ಲಿ ಮುಂದಿನ ಈ ಕಾಯ್ದೆಗಳಲ್ಲೂ ಸಹಿತ ಉಳಿಸ್ಕೊಂಡಿದ್ದಾರೆ. ಆದರೆ ಉಳಿಸ್ಕೊಳ್ಳೋದ್ರ ಜೊತೆಗೆ ಆ ಕಲಂಗಳು, ಶಿಕ್ಷೆಯನ್ನು ವ್ಯಾಖ್ಯಾನ ಮಾಡದಿರ್ತಕ್ಕಂಥ ಕಲಂಗಳಿದಾವಲ್ಲ, ಆ ಕಲಂಗಳು ಬದಲಾವಣೆ ಆಗಿದೆ ಅನ್ನುವಂಥದ್ದು ಇದರದ ಪ್ರಮುಖ ಅಂಶ. ಒಂದು ಇಂಡಿಯನ್ ಪೆನಲ್ ಕೋಡ್ ಅಂತ ಇದ್ದದ್ದನ್ನು ಅಥವಾ ಇಂಡಿಯನ್ IPC ಅಂತ ನಾವೇನು ಪ್ರಚಲಿತವಾಗಿ ಉಲ್ಲೇಖ ಮಾಡ್ತಾ ಇದ್ವಿ, ಅದನ್ನು ಈಗ ನಾವು ಭಾರತೀಯ ನ್ಯಾಯ ಸಂಹಿತೆ ಅಂತ ಓದ್ಕೊಳ್ಬೇಕಾಗತ್ತೆ. ಆ ನ್ಯಾಯ ಸಂಹಿತೆಯಲ್ಲಿ ಏನು ಅಮೂಲಾಗ್ರವಾಗಿ ಕಾಯ್ದೆಗಳನ್ನು ಬದಲಾವಣೆ ಮಾಡಿದ್ದಾರೆ ಅಥವಾ ಕಾಯ್ದೆಯ ವಿವರಣೆಗಳನ್ನು ಬದಲಾವಣೆ ಮಾಡಿದ್ದಾರೆ, ಶಿಕ್ಷೆಗಳನ್ನು ಬದಲಾವಣೆ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಅದರಲ್ಲಿ ಕಲಂಗಳನ್ನು ಪ್ರಮುಖವಾಗಿ ಬದಲಾವಣೆ ಮಾಡಿ, ಒಂದು ಟೈಟ್ಲ್ ಆಫ್ ದ ಆ್ಯಕ್ಟ್ ಮತ್ತು ಕಲಂಗಳು, ಸೆಕ್ಷನ್ಸ್ಗಳನ್ನು ಅದರಲ್ಲಿ ಬದಲಾವಣೆಯನ್ನು ಮಾಡಿರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಪ್ರಮುಖವಾಗಿ ಆ ಬದಲಾವಣೆಗಳನ್ನು ನಾವು ನೋಡಿದಾಗ ನಾವು ಉದಾಹರಣೆಗೆ ಆ ಭಯೋತ್ಪಾದನೆಯ ವ್ಯಾಖ್ಯಾನಗಳನ್ನು, ಉದಾಹರಣೆಗೆ ರಾಜದ್ರೋಹದ ಕಾಲ, ಅದು ಏನು ನಾವು ವಸಾಹತುಶಾಹಿ ಕಾಲದಲ್ಲಿದ್ದಂತಹ ಅಥವಾ ಬ್ರಿಟಿಷರ ರಕ್ಷಣೆಗಾಗಿದ್ದಂತಹ ಒಂದು ಏನು ಕಾಲಮ್ ಇತ್ತು, ಅದನ್ನು ನಾವು ಮುಂದೂ ಸಹಿತ ರೂಢಿಗತವಾಗಿ 75 ವರ್ಷಗಳ ಕಾಲ ಉಳಿಸ್ಕೊಂಡೇ ಬಂದಿದ್ವಿ. ಆ ರಾಜದ್ರೋಹದ ಕಲಂಗಳಿಗೆ ಒಂದು ಮರು ವ್ಯಾಖ್ಯಾನ ಕೊಟ್ಟು ಮರು ಸೇರ್ಪಡೆಗಳನ್ನು ಪ್ರಮುಖವಾಗಿ ಮಾಡಿದ್ದಾರೆ. ಅಂದರೆ ಅದಕ್ಕೆ ಭಯೋತ್ಪಾದನೆಯ ವಿಚಾರಗಳನ್ನು ಗಂಭೀರವಾಗಿ ಸೇರಿಸಿದ್ದಾರೆ. ಯಾರು ಪ್ರತ್ಯೇಕತೆಯ ಕೂಗುಗಳನ್ನು ಎಬ್ಬಿಸ್ತಾರೆ, ಭಾಷೆ, ಧರ್ಮ, ಈ ರೀತಿ ವಿಚಾರಗಳನ್ನು ಇಟ್ಕೊಂಡು ಅದು ಭಾರಿ ಗಂಭೀರವಾದಂಥ ಅಪರಾಧ, ಅದು ಹಿಂದಿದ್ದಂತಹ ರಾಜದ್ರೋಹಕ್ಕೆ ಅಂತ ಒಂದು ಸಮೀಕರಿಸಬಹುದಾದಂಥ ಅಪರಾಧ ಅನ್ನುವ ರೀತಿಯಲ್ಲಿ ಈ ಹೊಸ ಕಾಯ್ದೆಯಲ್ಲಿ ಹೇಳಿದ್ದಾರೆ. ಮತ್ತು ಜನರ ದೈನಂದಿನ ಜೀವನಕ್ಕೆ, ನಾನು ತುಂಬ ಈ ಸಾಮಾನ್ಯ ಜನರಿಗೆ ಈ ಕಾನೂನು ಬೇಕಾಗಿದ್ದರಿಂದ ತುಂಬ ಸತಿ ನಾವೆಲ್ಲ ಹೇಳ್ತಾ ಇದ್ವಿ. ಈಗ ನೀವು ವಿಧಾನಸೌಧದಲ್ಲಿ ಹೋಗಿ ಶಾಸಕರ ಭವನದ ಕೊಠಡಿಗಳು ಹೋದರೆ ಅಲ್ಲಿ ರೂಮ್ ನಂಬರ್ ಭಾರಿ ಚೆನ್ನಾಗಿರುತ್ತೆ, 419 ಅಂತ ಹಾಕಿರ್ತಾರೆ. 420 ಇರೋದಿಲ್ಲ, 419A, ಆಮೇಲೆ 421ರಿಂದ ಪ್ರಾರಂಭ ಮಾಡಿರ್ತಾರೆ. ಆ ರೀತಿ ಮಾಡ್ತಾ ಇದ್ರು. ಇನ್ನು ಮುಂದೆ ನಾವು ಮತ್ತು ಸಾರ್ವಜನಿಕವಾಗಿ ಯಾರನ್ನಾರು ಬಳಸುವಾಗ ಬೈಯುವಾಗ ಜನ ಅವನು ದೊಡ್ಡ 420 ಅಂತ ಇದ್ರು. ಇನ್ನು ಮುಂದೆ 420 ಅಂತ ಹೇಳೋಕೆ ಅವಕಾಶ ಇಲ್ಲ.
ಮತ್ತು ಈ ಶಾಸಕರ ಭವನದಲ್ಲಿ ಇರ್ತಕ್ಕಂಥ ಅಥವಾ ಬೇರೆ ಬೇರೆ ಸರ್ಕಾರಿ ಕಚೇರಿಗಳಲ್ಲಿ ಇರ್ತಕ್ಕಂಥ ಕೊಠಡಿ ಸಂಖ್ಯೆ 420 ಇದೆಯಲ್ಲ, ಅದು ಈಗ ಶೀಘ್ರವಾಗಿ ಅದರ ಬೋರ್ಡ್ಗಳು ಈ ಕಾಯ್ದೆಯ ಕಾರಣಕ್ಕಾಗಿ ಬದಲಾವಣೆ ಆಗಬೇಕು. ಧೈರ್ಯ ಬರಿಬಹುದು. ಈಗ ಧೈರ್ಯವಾಗಿ 420 ಅಂತ ಕೊಠಡಿ ಬರಿಬಹುದು. ಆದ್ರೆ ಆ 420 ಇದ್ದಂತಹ ಒಂದು ಆರೋಪ ಏನಿತ್ತಲ್ಲ, ಅಥವಾ ಅದರ ಮೇಲೆ ಆ 420 ಅನ್ನುವಂಥ ಸಂಖ್ಯೆಯ ಮೇಲೆ ಇದ್ದಂಥ ಒಂದು ದೊಡ್ಡ ಅವಹೇಳನಕಾರಿಯಾಗಿರ್ತಕ್ಕಂಥದ್ದು ಇದೇನಿತ್ತು, ಅದನ್ನು ತಮ್ಮ ಕೊಠಡಿಗಳಿಗೆ ಹಾಕೊಳ್ಳಿಕ್ಕೆಲ್ಲ ಏನು ಭಯ ಬೀಳ್ತಾ ಇದ್ರು, ಅವ್ರು ಇನ್ನು ಮುಂದೆ ಅವ್ರ ಸಂಖ್ಯೆಯನ್ನು ಬದಲಾಯಿಸ್ಕೋಬೇಕಾಗತ್ತೆ. 318 ಹಾಕ್ಬೇಕಂದ್ರೆ 420 ಮೇಲಿದ್ದಂಥ ಸಮಸ್ಯೆ ಅದನ್ನು 318ಕ್ಕೆ ವರ್ಗಾವಣೆ ಆಗಿದೆ. ಆ ಸಂಖ್ಯೆ ಬರೀಲಿಕ್ಕೆ ಹಿಂಜರಿಕೆ ಶುರು ಇನ್ನು ಆ ಸಂಖ್ಯೆಯನ್ನು ಬರಲಿಕ್ಕೆ ಇನ್ನು ಸ್ವಲ್ಪ ಈ ಕಾಯ್ದೆ ತುಂಬಾ ಹೆಚ್ಚು ಜನಸಾಮಾನ್ಯರಲ್ಲಿ ಪ್ರಚಾರ ಆದಾಗ ಆ ಕಾಯ್ದೆಯನ್ನು ಬಳಸಲಿಕ್ಕೆ ಇನ್ನು ಆ ಕಲಮನ್ನ, ಆ ಸಂಖ್ಯೆಯನ್ನ 318 ಬಳಸಲಿಕ್ಕೆ ಹಿಂದೆ ಮುಂದೆ ಮಾಡ್ಬೇಕು. ವಂಚನೆಯನ್ನ ಡಿಫಿನೇಷನ್ ಅನ್ನ 318ಕ್ಕೆ ತಂದು ಬಿಟ್ಟು 318 420 420 420 ಅಂತ ಇತ್ತು. 420 ಮತ್ತು ಅದರ ಹಿಂದೆ ಬೇರೆ ಅಲ್ಲ, ಬೇರೆ ಸೆಕ್ಷನ್ಸ್ಗಳು, ಅದ್ರ ಹಿಂದಿನ ಸೆಕ್ಷನ್ಗಳು, ಮುಂದಿನ ವ್ಯಾಖ್ಯಾನಗಳ ಸೆಕ್ಷನ್ಗಳೇನಿತ್ತು ಆ ಸೆಕ್ಷನ್ಗಳೆಲ್ಲವೂ ಸಹಿತ ಇಲ್ಲಿ ಈಗ ಹೊಸ ಕಾಯ್ದೆಯಲ್ಲಿ ಬದಲಾವಣೆ ಅಂತ ಅಂದಿದೆ. ಆದ್ರಿಂದ ಇನ್ನು ಮುಂದೆ ಕೊಠಡಿ ಸಂಖ್ಯೆಗಳ ಬೋರ್ಡ್ ಅನ್ನು ಬಾರಿ ಬೇಗ ಬದಲಾಯಿಸಬೇಕಾದ ತುರ್ತು ಆಡಳಿತಗಾರರಿಗೆ ಇದೆ ಅನ್ನುವಂಥದ್ದು. ಇನ್ನು ಬಾರಿ ಗಂಭೀರವಾಗಿ ಯೋಚನೆ ಮಾಡುವಾಗ ನಾವು 153A ನಾವು ತುಂಬ ಪ್ರಚಲಿತವಾಗಿ ಬರ್ತಾ ಇತ್ತು. ಏನು 153 ಕಲಂ 153 ಎಲ್ಲಿ ನಾವು ಜನಾಂಗೀಯ ದ್ವೇಷದ ಬಗ್ಗೆ ಮಾತಾಡ್ತಕ್ಕಂಥದ್ದು, ಗುಂಪುಗಳನ್ನು ಪ್ರಚೋದನೆ ಮಾಡ್ತಕ್ಕಂಥದ್ದು, ಈ ರೀತಿಯ ವಿಚಾರಗಳೆಲ್ಲ ಬಂದಾಗ ಎಲ್ಲರ ಮೇಲೂ ನಾವು ಹೇಳ್ತಾ ಇದ್ವಿ, ಅವ್ರ ಮೇಲೆ 153A ಅಡಿಯ ಕಡೆ ಗಂಭೀರವಾದ ಪ್ರಕರಣವನ್ನು ದಾಖಲು ಮಾಡಿದ್ದೇವೆ ಅಂತ ಹೇಳ್ತಾ ಇದ್ವಿ, ಪ್ರಚೋದನಕಾರಿಯಾಗಿ ಮಾತನಾಡಿರ್ತಕ್ಕಂಥ ವ್ಯಕ್ತಿಗಳ ಸಂಬಂಧ. ಆ ಕಲಂಗಳನ್ನೆಲ್ಲವೂ ಸಹಿತ ಈಗ ಬದಲಾವಣೆ ಆಗಿರ್ತಕ್ಕಂಥದ್ದು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ನಾವು ಗಮನಿಸ್ಬೋದು. ಅದು ಇನ್ನು ಮುಂದೆ 192 ಮತ್ತು 196 ಭಾರತೀಯ ನ್ಯಾಯ ಸಂಹಿತೆಯ ಕಲಂ 192 ಮತ್ತು 196 ಏನು 153 ಮತ್ತು 153A ಇತ್ತು, ಅದು ಇನ್ನು ಮುಂದೆ 192 ಮತ್ತು 196 ಎಂದು ನಾವು ಓದ್ಕೊಳ್ಬೇಕಾಗ್ತದೆ ಇನ್ನು ಮುಂದಿನ ದಿನಗಳಲ್ಲಿ. ಅದೇ ರೀತಿಯಾಗಿ ಇನ್ನು ಬಾರಿ ಗಂಭೀರವಾಗಿ ಗಮನಿಸ್ಕೊಳ್ತಕ್ಕಂಥದ್ದು, ನಮಗೆಲ್ಲ ಜನಸಾಮಾನ್ಯರೊಳಗೆ ಚರ್ಚೆಯಲ್ಲಿ ಬರತಕ್ಕಂಥದ್ದು ಏನಂದ್ರೆ ಈ 302 ಅಂತ ಇದ್ವಿ ನಾವೆಲ್ಲ ಎಲ್ಲ ಕಡೆನೂ ಮಾತಾಡ್ತಾ 302 ಅಂತ ಕೊಲೆ ಪ್ರಕರಣಗಳ ಬಗ್ಗೆ ಬಂದಾಗ ನಾವು 302 ಬಗ್ಗೆ ಬಾರಿ ಹೆಚ್ಚು ಉಲ್ಲೇಖಗಳಾಗ್ತಾ ಇರ್ತದೆ. ಅವ್ರ ಮೇಲೆ 302 ಕೇಸ್ ರಿಜಿಸ್ಟರ್ ಆಯ್ತಂತೆ ಅಂತ. ಈಗ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಆ 302 ಏನು ಕೊಲೆಗೆ ಸಂಬಂಧಪಟ್ಟಂತಹ ವ್ಯಾಖ್ಯಾನಗಳೇನಿದೆ, ಕಾಯ್ದೆಯ ವ್ಯಾಖ್ಯಾನಗಳೇನು ಬದಲಾವಣೆ ಆಗಿಲ್ಲ, ಅದೇ ವ್ಯಾಖ್ಯಾನಗಳಿದೆ, ಅದೇ ಶಿಕ್ಷೆಯ ಸ್ವರೂಪಗಳನ್ನೇ ಅದು ಹೇಳುತ್ತೆ. ಆದರೆ ಈಗ ನಾವು 302 ಉಲ್ಲೇಖ ಮಾಡಬೇಕಾದ ಸಂದರ್ಭದಲ್ಲಿ ಇನ್ನು ಮುಂದೆ ಅದು 302 302 ಕೊಲೆಗೆ ಸಂಬಂಧಪಟ್ಟಂಥ ಪ್ರಕರಣಗಳನ್ನು ನಾವು ಇನ್ನು ಮುಂದೆ 300 ಕೊಲೆಯನ್ನು ಡಿಫೈನ್ ಮಾಡ್ತಕ್ಕಂಥದ್ದು ಹಿಂದೆ IPCಯಲ್ಲಿ ಸೆಕ್ಷನ್ 300 ಆಗಿತ್ತು. ಅದಕ್ಕೆ ದಂಡನೆ ಮತ್ತು ಶಿಕ್ಷೆಯನ್ನು ಘೋಷಣೆ ಮಾಡ್ತಕ್ಕಂಥದ್ದು ಕಲಂ 302 ಆಗಿತ್ತು. ಇನ್ನು ಮುಂದೆ 300 ಅಂದರೆ ಕೊಲೆಯ ವ್ಯಾಖ್ಯಾನವನ್ನು ಹೊಸ ಕಾಯ್ದೆ ಕಲಂ 101 ಅಡಿಗಡೆ ಸೆಕ್ಷನ್ 101 ಅಡಿಗಡೆ ಹೇಳುತ್ತೆ. ಅದೇ ರೀತಿ ಅದಕ್ಕೆ ಘೋಷಣೆ ಮಾಡಬೇಕಾದಂಥ ಶಿಕ್ಷೆಯನ್ನ 103ರಲ್ಲಿ ಅದನ್ನು ವ್ಯಾಖ್ಯಾನಿಸ್ತದೆ ಅನ್ನುವಂಥದ್ದು ಈ ಕಾಯ್ದೆಯಲ್ಲಿರ್ತಕ್ಕಂಥ ಬದಲಾವಣೆ. ಇನ್ನು ತುಂಬ ಸಂದರ್ಭದಲ್ಲಿ ಈ ವೆಹಿಕಲ್ ಆಕ್ಸಿಡೆಂಟ್ಸ್ ಬಂದಾಗ ನಾವು ಪ್ರಚಲಿತವಾಗಿ, ನೀವು ಮಾಧ್ಯಮದವರಂತೂ ಯಾವಾಗಲೂ ನಿಮ್ಮ ಪತ್ರಿಕೆಗಳ ಸುದ್ದಿ ಬಂದಿರುತ್ತೆ. ಅದೇನು ಅಂದರೆ 304A ಪ್ರಕರಣ ದಾಖಲಾಗಿದೆ, ಅಪಘಾತವಾಯಿತು ಹಾಗೆ ಅಂತ. ಆ 304A ಅಂತ ಬರೆಯೋದಿದೆಯಲ್ಲ, ಇದು ಬರೀ ವಕೀಲರುಗಳಲ್ಲಿ ಅಥವಾ ನ್ಯಾಯಾಂಗ ಇಲಾಖೆಗಳಲ್ಲಿ ಬದಲಾವಣೆ ಆಗಬೇಕಾಗಿದ್ದಲ್ಲ. ಮಾಧ್ಯಮಗಳ ರಂಗದಲ್ಲಿ, ಸಾಮಾನ್ಯ ಜನರ ನಡುವೆ, ಬೇರೆ ಬೇರೆ ಸರ್ಕಾರಿ ನೌಕರರ ನಡುವೆ, ಪೊಲೀಸ್ ಇಲಾಖೆಗಳ ನಡುವೆ, ಸರ್ಕಾರಿ ಆಡಳಿತ ಯಂತ್ರದ ನಡುವೆಯೂ ಸಹಿತ ಇದು ಭಾರಿ ದೊಡ್ಡ ಪ್ರೊಸೆಸ್ಸನ್ನಿಗೆ ಒಳಪಡಬೇಕಾಗ್ತದೆ. ಹಾಗಾಗಿ 304A ಅಂತ ನೀವೇನು ಪತ್ರಿಕೆಯಲ್ಲಿ ಕಲಂ ದಾಖಲಾಯಿತು, ಅಪಘಾತ ಆದ ಕೂಡಲೇ ಅಂತ ಇತ್ತು, ಅದು ಇನ್ನು ಮುಂದೆ ಈ ಕಾಯ್ದೆಗಳ ಪ್ರಕಾರ 106 ಆಗುತ್ತೆ, ಕಲಂ 106 ಆಗುತ್ತೆ. ಇದೇ ರೀತಿಯಾಗಿ ಇನ್ನು ತುಂಬ ಸಂದರ್ಭದಲ್ಲಿ ಭಾರಿ ಗಮನ ನಮಗೆಲ್ಲ ಪತ್ರಿಕೆಯವರಾದ್ರಿಂದ ನಾನು ಹೇಳೋದು, ವರದಕ್ಷಿಣೆ, ಡೌರಿ ಡೆತ್, ನಾವು ಬರೀ ಸರಳೀಕೃತವಾಗಿ ಹೇಳ್ತಾ ಇದ್ವಿ ಡೌರಿ ಡೆತ್, ಅದು 304B ಆಗಿತ್ತು ಈ ಹಿಂದೆ ಹಳೆ ಕಾಯ್ದೆಯಲ್ಲಿ. ಈಗ ಹೊಸ ಕಾಯ್ದೆಗಳ ಪ್ರಕಾರ ವರದಕ್ಷಿಣೆಗಾಗಿ ಸಾವು ಮರಣ ಸಂಭವಿಸಿದ್ರೆ ಅದು ಕಲಂ 80 ಆಗುತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ ಮುಖ್ಯವಾಗಿ. ಅದಾದಮೇಲೆ ವಿಶೇಷವಾಗಿ ಗಮನಿಸಬೇಕಾಗಿದ್ದು ಇನ್ನೇನು ಅಂತಂದರೆ, ಈ ಕೆಲವು ಪ್ರಚೋದನಕಾರಿಯಾದಂಥ ಗುಂಪುಗಳು ಮಾಡ್ತಕ್ಕಂಥದ್ದು, ಅಂದರೆ ಜನವರ್ಗದ ಧರ್ಮವನ್ನು ನಿಂದನೆ ಮಾಡ್ತಕ್ಕಂಥದ್ದು, ಯಾವುದೇ ವರ್ಗದ ಧರ್ಮದ ಪೂಜಾ ಸ್ಥಳಕ್ಕೆ ಅಪಮಾನ ಮಾಡ್ತಕ್ಕಂಥದ್ದು, ಇದು ಗಂಭೀರ ಸ್ವರೂಪವಾಗಿರ್ತಕ್ಕಂಥದ್ದು ಇತ್ತು.
ಇದಕ್ಕೆ ಈಗ ಬದಲಾವಣೆ ಅಂತಂದ್ರೆ ಅಂದರೆ ಹಳೆ ಕಾಯ್ದೆಗಳಲ್ಲಿ ಕಲಂ 295 ಇವೆಲ್ಲ ಇತ್ತಲ್ಲ, ಅದು ಮತ್ತು 298 ಧಾರ್ಮಿಕ ಭಾವನೆಗಳಿಗೆ ಬುದ್ಧಿಪೂರ್ವಕವಾಗಿ ನೋವನ್ನು ಉಂಟು ಮಾಡ್ತಕ್ಕಂಥದ್ದು. ಇಂಥದ್ದು ಕಲಂಗಳನ್ನೆಲ್ಲ ಅದು ಬದಲಾವಣೆಯನ್ನು ಮಾಡಿ, ಅದು ಉದಾಹರಣೆಗೆ ಧಾರ್ಮಿಕ ಭಾವನೆಗಳಿಗೆ ಬುದ್ಧಿಪೂರ್ವಕ ನೋವನ್ನು ಉಂಟು ಮಾಡುವಂಥ ಕಲಮು ಈ ಹಿಂದಿನ ಕಾಯ್ದೆಗಳಲ್ಲಿ 298 ಇದ್ರೆ ಈಗ ಅದು 302 ಆಗಿದೆ. ಅಂದ್ರೆ ಇದನ್ನ ಹಳೆ ಕಾಯ್ದೆಯ 302 ಏನು ಮರಣದಂಡನೆ ಕೊಡ್ತಕ್ಕಂಥದ್ದಿತ್ತು ಕೊಲೆ ಆರೋಪಗಳಿಗೆ, ಅಂತಹ ಕಲಂಗೆ ತಂದು ಈಗ ಅದನ್ನ ತಂದು ನಿಲ್ಲಿಸಿದೆ. ಹೊಸ ಕಾಯ್ದೆ ಅದನ್ನ 302 ಅಡಿಗಡೆ ಧಾರ್ಮಿಕ ಭಾವನೆಗಳ ಧಕ್ಕೆ ತರತಕ್ಕಂಥದ್ದು ಬರುತ್ತೆ. ಅದೇ ರೀತಿಯಾಗಿ ಸ್ಮಶಾನ ಇತ್ತು, ಈ ಸ್ಮಶಾನಗಳಿಗೆ ಅಕ್ರಮ ಪ್ರವೇಶವನ್ನು ಮಾಡ್ತಕ್ಕಂಥದ್ದಕ್ಕೆ ಹಿಂದೆ 297 ಇತ್ತು, ಅದು ಈಗ 301 ಆಗಿದೆ. ಕಲಂ 301 ಆಗಿದೆ. ಇದೇ ರೀತಿಯಾಗಿ ಭಾರಿ ಗಂಭೀರವಾಗಿ ನಮಗೆ ಇದರಲ್ಲಿ ನೋಡ್ಬೇಕಾಗಿದೆ ಅಂದ್ರೆ, ಹಿಂದೆ ಜೀವ ತಕ್ಕಳಕ್ಕೆ ಯಾರು ಪ್ರಯತ್ನ ಮಾಡಿಬಿಟ್ರೆ, ಜೀವ ಹೋಗ್ಬಿಟ್ರೆ ಏನು ತೊಂದರೆ ಇರಲಿಲ್ಲ, ಆತ್ಮಹತ್ಯೆ ಅದು ಬೇರೆ ಆಗ್ತಿತ್ತು, ಅನ್ಯಾಚುರಲ್ ಡೆತ್ ರಿಪೋರ್ಟ್ ಆಗಿ ಬೇರೆದೇ ಪ್ರೊಸೆಸ್ಸಿಗೆ ಒಳಪಡ್ತಿತ್ತು. ಆದರೆ ಯಾರೋ ಒಬ್ಬ ವಿಷ ಕುಡಿಯೋಕೆ ಹೋಗಿದ್ದೋ ಅಥವಾ ಪ್ರಾಣವನ್ನು ತಗೊಳ್ಳೋ ಉದ್ದೇಶಕ್ಕಾಗಿ ಇನ್ಯಾವುದೋ ಹೊಳೆಗೆ ಹಾರ್ತಕ್ಕಂಥದ್ದು ಅಥವಾ ನೇಣನ್ನು ಬಿಗಿದುಕೊಳ್ತಕ್ಕಂಥದ್ದು, ಈ ರೀತಿ ಆತ್ಮಹತ್ಯೆಗೆ ಹಲವಾರು ರೀತಿ ಪ್ರಯತ್ನವನ್ನು ಮಾಡಿ ಅವನು ಬಚಾವಾಗ್ಬಿಟ್ರೆ ಅವನು ಜೀವ ಉಳಿಸ್ಕೋಬೋದಾಗಿತ್ತು. ಬಟ್ ಕಾನೂನಿನ ಕುಣಿಕೆಯನ್ನು ತಪ್ಪಿಸ್ಕೊಳಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಕಲಂ 309 ಇತ್ತು, 309 ಇತ್ತು ಆತ್ಮಹತ್ಯೆಗೆ ಪ್ರಯತ್ನ, ಅಂದ್ರೆ ಅಟೆಂಪ್ಟ್ ಟು ಕಮಿಟ್ ಸುಸೈಡ್ ಬಗ್ಗೆ. ಅದನ್ನ ಈ ಕಾಯ್ದೆಯಲ್ಲಿ ಪ್ರಮುಖವಾಗಿ ಕೈ ಬಿಡಲಾಗಿದೆ. ಹಾಗಾಗಿ ಈಗ ಜನ ಜೀವ ಯಾರೋ ತಕ್ಕೊಳ್ಳೋಕೆ ಹೊರಟರು ಬಚಾವಾಗಿ ಬಂದ್ರೆ, ಅದರ ಅರ್ಥ ನಾನು ಯಾರೋ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೇಳ್ತಾ ಇಲ್ಲ. ಬಚಾವಾಗಿ ಬಂದ್ರೆ ಅವರು ಮತ್ತೆ ನಿರ್ಭೀತಿಯಿಂದ ಮತ್ತು ನೆಮ್ಮದಿಯಿಂದ ಮತ್ತು ಈ ಕಾನೂನಿನ ಪ್ರೋಸೆಸ್ಗಳ ಮುಜುಗರಗಳಿಲ್ಲದೆ, ಯಾಕಂದ್ರೆ ಒಬ್ಬ ವ್ಯಕ್ತಿ ಪೊಲೀಸ್ ಠಾಣೆಗೆ ಹೋಗ್ಬೇಕಾಗ್ತಿತ್ತು, ಜಾಮೀನು ಪಡಿಬೇಕಾಗ್ತಾ ಇತ್ತು, ನ್ಯಾಯಾಲಯದ ಮುಂದೆ ಭಾರಿ ದೊಡ್ಡ ಟ್ರಯಲನ್ನು ಎದುರಿಸ್ತಾ ಒಮ್ಮೆ ಒಬ್ಬ ವ್ಯಕ್ತಿ ಸಾವಿಗೆ ಪ್ರಯತ್ನವನ್ನು ಪಟ್ಟವನು ನಿರಂತರ ಸಾವಿಗೆ ಹಿಂಸೆಯನ್ನು ಅನುಭವಿಸಬೇಕಾಗಿತ್ತು. ಆದ್ರಿಂದ ಆ ಕಲಂ 309 ಈ ಕಾಯ್ದೆಯಲ್ಲಿ ಕೈ ಬಿಡಲಾಗಿದೆ ಅನ್ನುವಂಥದ್ದು ಭಾರಿ ಮುಖ್ಯ ಹೊಸ ಕಾಯ್ದೆಯಲ್ಲಿ ನಾವು ಗಮನಿಸ್ಬೋದು. ಅದೇ ರೀತಿಯಾಗಿ ಹಿಂದೆ ಭಾರಿ ಈ ಪೊಲೀಸ್ ಠಾಣೆಗಳಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಈ ದೇಶದಲ್ಲಿ ಏನಾದ್ರು ದಾಖಲಾಗೋದಿದ್ರೆ ಕಲಂಗಳು ಅದು ಯಾವುದು ಅಂದ್ರೆ 323, 324 ಹಳೆ ಕಾಯ್ದೆ ಅಡಿಗಡೆ, 323, 324. ಅಂದ್ರೆ ಚಿಕ್ಕ ಪುಟ್ಟ ಹೊಡೆದಾಟ ಆಗ್ಬಿಟ್ರೆ ಈ 2 ಸೆಕ್ಷನ್ಗಳು ಬಿದ್ದ್ಬಿಡ್ತಾ ಇತ್ತು. ಬರೀ ಕೈಯಲ್ಲಿ ಹಿಂಗ್ ಗುದ್ಬಿಟ್ಟಿದ್ರೆ 323. ಇನ್ನೊಂದು ಸ್ವಲ್ಪ ತೀವ್ರವಾದಂತ ಗಾಯಗಳನ್ನು ಮಾಡ್ಲಿಕ್ಕೆ ಏನಾದ್ರು ಅಪಾಯಕಾರಿಯಾದಂತ ಆಯುಧಗಳು, ಕತ್ತಿ, ಕೊಡ್ಲಿ ಅಥವಾ ಚಾಕು, ದೊಣ್ಣೆ, ಕಲ್ಲು ಇಂಥವುಗಳಿಂದ ಏನಾದ್ರು ಒಬ್ಬನ ಹಲ್ಲೆ ಮಾಡಿದ್ರೆ 324 ಸೆಕ್ಷನ್ ಬಿಡ್ತಾ ಇತ್ತು ಇದು. ಹಾಗಾಗಿ ದೇಶದಲ್ಲಿ ಅತಿ ಹೆಚ್ಚು ಸೆಕ್ಷನ್ಗಳು ಏನಾದ್ರು ಪೊಲೀಸ್ ಠಾಣೆಗಳಲ್ಲಿ ಕೇಸ್ ದಾಖಲಾದ್ರೆ ಇವೆರಡು ಕಾಯ್ದೆಗಳು, ಕಲಂಗಳು IPCಯಲ್ಲಿ 323 ಮತ್ತು 324 ಮತ್ತು 506. ಅಂದ್ರೆ ಒಂದು ಗಲಾಟೆ ಆದ್ಮೇಲೆ ಸುಮ್ಮನೆ ಬಿಡೋದಿಲ್ಲ, ಅವ್ನು ದೂರು ಕೊಡೋನು ಹೇಳ್ತಿದ್ದ, ನನಗೆ ಹೊಡೆದಿದ್ದಲ್ದೆ ಕೊನೆಗೆ ಹೇಳ್ದ ನಿನ್ನ ಜೀವ ಸಹಿತ ಬಿಡೋದಿಲ್ಲ, ನಿನ್ನ ಜೀವ ತೆಗೆದೇ ಬಿಡ್ತೀನಿ ಅಂತ ಹೇಳಿದ್ದ ಅಂತ. ಹಾಗಾಗಿ 506 ಅಟ್ರಾಕ್ಟ್. ಹೌದೌದು. ಹಾಗಾಗಿ 323, 324 ಮತ್ತು 506 ಅತಿ ಹೆಚ್ಚು ಪ್ರಕರಣಗಳು ನಮ್ಗೆ ದಾಖಲಾಗಿರ್ತಕ್ಕಂಥದ್ದು. ಈಗ 323 ಮತ್ತು 324ಗೆ 115/2 ಕ್ಲಾಸ್ 2, 115 ಕ್ಲಾಸ್ 2 ಮತ್ತು 324ಕ್ಕೆ 118/1 ಅನ್ನುವಂಥ ರೀತಿಯ ಕಲಂಗಳ ಬದಲಾವಣೆ ಆಗಿದೆ. ವ್ಯಾಖ್ಯಾನಗಳು ಹಾಗೆ ಇದೆ, ವ್ಯಾಖ್ಯಾನಗಳೇನು ಬದಲಾವಣೆ ಆಗಿಲ್ಲ, ಆದ್ರೆ ಕಲಂ ಅದರ ಅದೇ ರೀತಿಯಾಗಿ 323 ಮತ್ತು 324ಕ್ಕೆ ಏನು ಒಂದು ಸಮವರ್ತಿಯಾಗಿ ಒಂದು ಸೆಕ್ಷನ್ ನಾನು ಬಿಡ್ತಾ ಇತ್ತು ಅಂತ ಹೇಳಿದ್ನಲ್ಲ, 506 ಅದರ ಬಾರಿ ಮುಖ್ಯವಾಗ್ತದೆ. ಅದು ಹೆಚ್ಚು ಪ್ರಯೋಗಗಳಾಗ್ತಕ್ಕಂಥದ್ದು ಪ್ರಕರಣ. ಆ 506 ಇದೆಯಲ್ಲ, ಅದು ಈಗ 351 ಮತ್ತು ಉಪ ಕಲಂಗಳು 351, 2 ಮತ್ತು 3 ಅಂತ ಹೇಳಿ ಪರಿವರ್ತನೆ ಆಗಿರತಕ್ಕಂಥದ್ದು ಭಾರಿ ಮುಖ್ಯವಾಗಿ ನಾವು ಗಮನಿಸಬೇಕಾಗತ್ತೆ. ಮತ್ತೊಂದು ಭಾರಿ ವಿಶೇಷ ಈ ಕಾಯ್ದೆಯಲ್ಲಿ ಏನಂತಂದ್ರೆ, ಈ ಮಾನಹಾನಿ ಪ್ರಕರಣ ಮಾಧ್ಯಮಗಳು ಮತ್ತು ಸಾರ್ವಜನಿಕ ವ್ಯಕ್ತಿಗಳು ಇವೆಲ್ಲವೂ ಒಂದು ಬಾಯಾಟ ಆಗೋಗ್ಬಿಟ್ಟಿತ್ತು ಎಲ್ಲರಿಗೂ, ಬಾಯ್ಪಾಠ ಆಗೋಗ್ಬಿಟ್ಟಿತ್ತು ಎಲ್ಲರಿಗೂ. ಡಿಫಾಮೇಟ್ರಿ ಕೇಸ್ ಆಗ್ತಿವೆ. ಈಗ ಅದರ ಎಕ್ಸ್ಪ್ಲನೇಷನ್ ವಿವರಣೆಗಳು ಹಾಗೆ ಉಳಿಸ್ಕೊಂಡಿದ್ದಾರೆ. ಆದರೆ 499, 500 ಮತ್ತು 501 ಇದಕ್ಕೆಲ್ಲ ಏನು ಕಲಂಗಳಿದ್ವು, 502 ಈ ರೀತಿ ಪತ್ರಿಕೆಗಳು, ಮಾನಹಾನಿ ಸುದ್ದಿಗಳ ಪತ್ರಿಕೆಗಳನ್ನ ಮಾರಾಟ ಮಾಡಿದ್ರೆ, ಅದನ್ನ ಮುದ್ರಿತ ವಸ್ತುಗಳನ್ನ ಎಲ್ಲ ಕಡೆ ಏನಾದ್ರು ಹಂಚಿದ್ರೆ ಅದಕ್ಕೆಲ್ಲ 502 ಬರ್ತಾ ಇತ್ತು. ಅಂದ್ರೆ ಸಾಮಾನ್ಯವಾಗಿ 499ರಿಂದ 502 ಏನಿತ್ತು ಕಲಂಗಳನ್ನ, ಅವೆಲ್ಲ ಕಲಂಗಳನ್ನ ಒಂದೇ
ಕಾಯ್ದೆಗೆ ತಂದಿದ್ದಾರೆ. ಮೊದಲು 499, 500, 501, 502 ಅಂತ IPC ಯಲ್ಲಿ ಇದ್ರೆ ಈಗ ಅವೆಲ್ಲವನ್ನು 356 ಮತ್ತು 356ರ ಉಪವಿಧಿ ಸಂಖ್ಯೆ 1, 3, 4 ಅಡಿಗಡೆ ಅದನ್ನು ವ್ಯಾಖ್ಯಾನ ಮಾಡ್ತಕ್ಕಂಥ ಕೆಲಸವನ್ನ ಭಾರತೀಯ ನ್ಯಾಯ ಸಂಹಿತೆ ಅಂದ್ರೆ ಹೊಸ ಕಾಯ್ದೆ ಇದೆಯಲ್ಲ ಅದು ಮಾಡಿದೆ ಅನ್ನುವಂಥದ್ದನ್ನ ನಾವು ಗಂಭೀರವಾಗಿ. ಆ ವ್ಯಾಖ್ಯಾನಗಳು ಮತ್ತೆ ಸ್ವರೂಪಗಳೇನು ಬದಲಾಗಿಲ್ಲ, ಏನು ಬದಲಾವಣೆ, ಶಿಕ್ಷೆಯ ಪ್ರಮಾಣದಲ್ಲಿ ಏನು ಬದಲಾವಣೆ, ಶಿಕ್ಷೆಯ ಪ್ರಮಾಣವಲ್ಲೂ ಭಾರಿ ಪ್ರಕರಣಗಳಲ್ಲಿ ಏನು ಬದಲಾವಣೆ ಆಗಿದೆ ಅಂತಿಲ್ಲ. ಆದ್ರೆ ಅತ್ಯಾಚಾರದಂತಹ ಗಂಭೀರವಾದಂತಹ ಪ್ರಕರಣಗಳಿಗೆ ಶಿಕ್ಷೆಯ ಗರಿಷ್ಠ ಪ್ರಮಾಣವನ್ನು ಹೆಚ್ಚಿಸಲಾಗಿದೆ ಅನ್ನುವಂಥದ್ದು ಈ ಕಾಯ್ದೆಯ ಭಾರಿ ದೊಡ್ಡ ಅಂಶ. ಮತ್ತು ಆ ಶಿಕ್ಷೆಯ ಪ್ರಮಾಣವನ್ನು ಸಹಿತ ನಮ್ಮ ಸುಪ್ರೀಂ ಕೋರ್ಟ್ಗಳ ಬೇರೆ ಬೇರೆ ತೀರ್ಪುಗಳ ಅನ್ವಯ ಈ ಹಿಂದೆಯೂ ಸಹಿತ ಶಿಕ್ಷೆಯ ಪ್ರಮಾಣವನ್ನು ಗರಿಷ್ಠ ಮಟ್ಟಕ್ಕೆ ಏರಿಸ್ತಕ್ಕಂಥ ಪ್ರಯತ್ನವೂ ಸಹಿತ ಇಲ್ಲೆಲ್ಲ ನಡೆದಿರೋದನ್ನು ನಾವು ಉಲ್ಲೇಖಿಸ್ಬೋದು. ಹಾಗಾಗಿ ಅವುಗಳ ವ್ಯಾಖ್ಯಾನಗಳನ್ನು ಬದಲಾಯಿಸಿರೋದು ಕಲಂಗಳನ್ನು, ಅಧ್ಯಾಯಗಳನ್ನು, ಕಲಂಗಳನ್ನು ಮತ್ತು ಅಧ್ಯಾಯಗಳನ್ನು, ಪಾರ್ಟ್ಸ್ಗಳನ್ನು ಮಾಡಿದ್ದಾರೆ. ಮತ್ತು ಶಿಕ್ಷೆಯ ಪ್ರಮಾಣದಲ್ಲೂ ಸಹಿತ ಏನು ಅಮೂಲಾಗ್ರ ಬದಲಾವಣೆಗಳೇನು ಇಲ್ಲ, ಶಿಕ್ಷೆಯ ಪ್ರಮಾಣಗಳು ಸಹಿತ ಹಾಗೇನೇ ಇದೆ. ಈಗ ಇಲ್ಲಿ ಏನಾಗುತ್ತೆ ಅಂದರೆ ಪ್ರೊಸೀಜರಲ್ ಆಸ್ಪೆಕ್ಟ್ಸ್ ಅಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಉದಾಹರಣೆಗೆ ಒಬ್ಬ ಸ್ಟೇಷನ್ ಹೌಸ್ ಆಫೀಸರ್ SHO ಅಥವಾ ಒಬ್ಬ ಪೊಲೀಸ್, ಅವನಿಗೆ ಕೆಲವು ಕಲಂಗಳು ಆ ವ್ಯಕ್ತಿಗೆ ತುಂಬಾ ಕಂಠಸ್ಥವಾಗಿ ಹೋಗಿರ್ತವೆ. ಅವನಿಗೆ ಗೊತ್ತಿರ್ತದೆ ಇಂಥ ದೂರು ತಂದ್ಬಿಟ್ರೆ ಇದ್ರ ಮೇಲೆ ಇಂಥ ಸೆಕ್ಷನ್ ಬರಿಬೇಕು ಅಂತ. ಈಗ ಈ ಕಾಯ್ದೆ ಬಂದ ಮೇಲೆ ಅಂದ್ರೆ ಜುಲೈ 1ನೇ ತಾರೀಕಿನಿಂದ ಈ ಕಾಯ್ದೆ ಬಂದ ಮೇಲೆ ಆತ ಸ್ವಲ್ಪ ಮತ್ತೆ ಪುಸ್ತಕವನ್ನು ತೆಗಿಬೇಕಾಗುತ್ತೆ. ಇದಕ್ಕೆ ಯಾವ್ಯಾವ ಕಲಂಗಳನ್ನ ಅಧ್ಯಯನಶೀಲವಾಗಬೇಕಾಗ್ತದೆ. ಅಧ್ಯಯನಶೀಲವಾಗಿ ಅದನ್ನ ಈಗ ಕಲಂಗಳನ್ನ ಹಾಕ್ತಕ್ಕಂಥ ಒಂದು ಸಂದರ್ಭ ಈ ಇಂಡಿಯನ್ ಪೆನಲ್ ಕೋಡ್ ಅಂದ್ರೆ ಹಳೆಯ ಇಂಡಿಯನ್ ಪೆನಲ್ ಕೋಡ್ ಏನು ಭಾರತೀಯ ನ್ಯಾಯ ಸಂಹಿತೆ ಅಂತ ಬಂದಿದೆ ಅದರಡಿಗಡೆ ಆ ಬದಲಾವಣೆಗಳನ್ನು ನಾವು ಗಮನಿಸಬಹುದು. ಮತ್ತು ಪ್ರಮುಖವಾಗಿ ಕಲೋನಿಯಲ್ ಸ್ಟೇಜಲ್ಲಿ ಅಂದ್ರೆ ಈಗ ಇಂಡಿಯನ್ ಪಿನಲ್ ಕೋಡ್ ಏನು ಬ್ರಿಟಿಷರ ಕಾಲದಲ್ಲಿ ಆಡಳಿತದ ಕಾಲದಲ್ಲಿ ಇಲ್ಲಿ ಭಾರತದಲ್ಲಿ ಅಪರಾಧ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಆಯಿತು, ಅಪರಾಧ ಪ್ರಕರಣಗಳಿಗೆ ಆದಾಗ ಆವಾಗ ನಾಣ್ಯಗಳಿದ್ದದ್ದು, ನೋಟ್ಗಳಿನ್ನು ಬಂದಿರಲಿಲ್ಲ. ಹಾಗಾಗಿ ಆಗ ನಾಣ್ಯಗಳ ಬಗ್ಗೆ ಭಾರಿ ದೊಡ್ಡ ಉಲ್ಲೇಖಗಳಿತ್ತು ಹಳೆ ಕಾಯ್ದೆಗಳಲ್ಲಿ. ಅದನ್ನು ನಾವು ಗಮನಿಸಬೇಕು. ಹಳೆ ಕಾಯ್ದೆಗಳಲ್ಲಿ ಏನಾಗಿತ್ತು ಅಂದ್ರೆ ನಾಣ್ಯಗಳ ಬಗ್ಗೆ ಭಾರಿ ದೊಡ್ಡ ಉಲ್ಲೇಖ ಬಂದ್ಬಿಟ್ಟಿತ್ತು ಹಳೆ ಕಾಯ್ದೆಗಳಲ್ಲಿ. ಈ ನಾಣ್ಯಗಳನ್ನ ಡೂಪ್ಲಿಕೇಟ್ ಮಾಡ್ತಕ್ಕಂಥದ್ದು, ಪ್ರಿಂಟ್ ಮಾಡ್ತಕ್ಕಂಥದ್ದು ಇವೆಲ್ಲ ಬಂದಿತ್ತು. ಅಂದ್ರೆ ಸರ್ಕಾರದ ಉದಾಹರಣೆಗೆ ಸ್ಟಾಂಪ್ ಪೇಪರ್ಸನ್ನ, ಆ ಸ್ಟಾಂಪ್ ಪೇಪರ್ ಇತ್ತು, ನೀವು ನೋಡಿರ್ಬೋದು. ಕೃಷ್ಣರಾಜ ಒಡೆಯರ ಚಿತ್ರ ಇದ್ದಂತಹ ಸ್ಟಾಂಪ್ ಪೇಪರ್ಗಳು, ಬೇರೆ ಬೇರೆ ರಾಜರುಗಳ ಭಾವಚಿತ್ರಗಳನ್ನು ಹೊಂದಿರ್ತಕ್ಕಂಥ ಸ್ಟಾಂಪ್ ಪೇಪರ್ಗಳು, ಡಾಕ್ಯುಮೆಂಟ್ ಶೀಟ್ಸ್ ಎಲ್ಲ ಇತ್ತಲ್ಲ, ಅವುಗಳ ಬಗ್ಗೆ ಎಲ್ಲ ಅಮೂಲಾಗ್ರ ಬದಲಾವಣೆಗಳನ್ನು ಮಾಡಿ ಅವೆಲ್ಲವನ್ನು ಒಂದೇ ಕಲಂಗಳಲ್ಲಿ ತರ್ತಕ್ಕಂಥ ಪ್ರಯತ್ನವನ್ನು ಈ ಕಾಯ್ದೆ ಮಾಡಿದೆ. ಅಂದರೆ ಹೇಗೆ ಅಂತಂದರೆ ಅದನ್ನು ನಾನು ನಿಮಗೆ ಗಂಭೀರವಾಗಿ ಹೇಳಬೇಕು ಅಂತಂದರೆ, ಅದನ್ನು ನಾವು ಮೊದಲು ಏನು ಹೇಳ್ತಾ ಇದ್ವಿ ಅಂತಂದರೆ, ನಾಣ್ಯವನ್ನು ಮುದ್ರಣ ಮಾಡಿದ್ರೆ ಒಂದು ವಿಶೇಷ ಬೇರೆದೇ ಪ್ರತ್ಯೇಕವಾದಂಥ ಒಂದು ಕಲಂ ಇತ್ತು. ಆ ನಾಣ್ಯವನ್ನು ಚಲಾವಣೆ ಮಾಡಿದ್ರೆ ಅದಕ್ಕೊಂದು ಪ್ರತ್ಯೇಕವಾದ ಕಲಂ ಇತ್ತು. ಈಗ ಆ ಎಲ್ಲ ಕಲಮುಗಳನ್ನ ಒಂದೇ ಕಲಮುಗಳ ಪ್ರಮುಖ ವ್ಯಾಖ್ಯಾನಕ್ಕೆ ತಂದು ನೋಟು, ನಾಣ್ಯ, ಸ್ಟಾಂಪ್ ಪೇಪರ್, ಆಮೇಲೆ ದಸ್ತಾವೇಜುಗಳು ಯಾವುದೇ ಅದನ್ನ ಒಂದೇ ಕಲಮುಗಳಿಗೆ ತಂದು ಉಪವಿಧಿಗಳ ಮೂಲಕ ಅದನ್ನು ವಿವರಿಸಲಾಗಿದೆ. ಹಾಗಾಗಿ ನಾವು ಭಾರಿ ಗಂಭೀರವಾಗಿ ಗಮನಿಸಬೇಕಾಗಿದ್ದೇನು ಅಂತಂದ್ರೆ, ಚರ್ಚೆ ಆಗ್ತಾ ಇದೆ ಎಲ್ಲ ಕಡೆ. ಹಿಂದೆ 511 ಕಲಂಗಳಿತ್ತು, ಈಗ ಪ್ರಮುಖವಾಗಿ 357+1 ಅಂದ್ರೆ ಅದು ರಿಪೀಲ್ ಮತ್ತೆ ಸೇವಿಂಗ್ಸ್ ಅಂತ ಒಂದು ಕಾಲಂ ಬರುತ್ತೆ. ಅದರಲ್ಲಿ ಕೆಲವೊಂದು ಕೈ ಬಿಟ್ಟು ಸೇರಿಸಿ ಇದು ಬರ್ತದೆ. ಅಂತಹ ಒಂದು ಸೆಕ್ಷನ್ ಒಂದು ಸೇರಿದ್ರೆ 358 ಸೆಕ್ಷನ್ಗಳು ಅಂತ ಕಲಂಗಳು ಈಗ ಭಾರತೀಯ ನ್ಯಾಯ ಸಂಹಿತೆಯಲ್ಲಿದೆ. ಹಿಂದೆ 511 ಇತ್ತು, ಅದರಲ್ಲಿ ನಾವು ಸಂಖ್ಯೆ ಕಡಿಮೆ ಮಾಡಿದೀವಿ ಅನ್ನುವಂಥ ಚರ್ಚೆ ಬರ್ತಾ ಇದೆ. ಸಂಖ್ಯೆ ಕಡಿಮೆ ಮಾಡಿರೋದು ಸತ್ಯ, ಆದರೆ ಅದರ್ಗಳನ್ನ ಪ್ರತ್ಯೇಕವಾದ ಕಲಂಗಳಲ್ಲಿ ವಿವರಿಸದೆ ಕಲಂಗಳಿಗೆ ಉಪವಿಧಿಗಳ ಮುಖೇನ, ಸಬ್ ಸೆಕ್ಷನ್ಸ್ಗಳ ಮುಖೇನ ಅವುಗಳಿಗೆ ವಿವರಣೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನ ಅಥವಾ ವಿವರಣೆಯನ್ನು ಕೊಡೋದ ಕೆಲಸವನ್ನ ಭಾರತೀಯ ನ್ಯಾಯ ಸಂಹಿತೆ ಮಾಡಿದೆ ಅನ್ನುವಂಥದ್ದು ಒಂದು ಪ್ರಮುಖ. ಹಾಗಾಗಿ ಕಲಂಗಳ ಸಂಖ್ಯೆ ಕಡಿಮೆ ಆದಾಗ ಕಲಂಗಳ ಸಂಖ್ಯೆಗಳು ಕಡಿಮೆ ಆಗಿದೆ. ಅದೇ ರೀತಿ ಕೆಲವು ಕಲಂಗಳನ್ನ, ಈ ಅಡಲ್ಟ್ರಿಗೆ ಸಂಬಂಧಪಟ್ಟಂತ ಕಲಂಗಳನ್ನ ಇವೆಲ್ಲ ಕೈ ಬಿಟ್ಟದ್ದು, ಬದಲಾವಣೆ ಮಾಡಿರತಕ್ಕಂಥದ್ದು ಸಹಿತ ಇದರಲ್ಲಿ ಭಾರಿ ಗಂಭೀರವಾಗಿ ಕಾಣ್ಬೋದು. ಇನ್ನು ಉದಾಹರಣೆಗೆ ಈ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ಏನು ಮನೆ ಕಳವು ಇದಕ್ಕೆ ಸಂಬಂಧಪಟ್ಟಂತೆ ಏನು ಕಲಂಗಳಿತ್ತು ಅವುಗಳನ್ನು ಸಹಿತ ಏನು ಪ್ರತ್ಯೇಕ ಕಲಂಗಳಿತ್ತು ಅದನ್ನು ಒಂದೇ ಕಲಂಗೆ ತಂದು
ಉಪ ಸಬ್ಸೆಕ್ಷನ್ಸ್ ಉಪವಿಧಿಗಳ ಮುಖೇನ ಅವುಗಳನ್ನು ವಿವರಿಸಿ ಅದಕ್ಕೆ ಶಿಕ್ಷೆಗಳ ಪ್ರಮಾಣಗಳನ್ನು ಅಥವಾ ಅಪರಾಧಗಳನ್ನು ವ್ಯಾಖ್ಯಾನ ಮಾಡತಕ್ಕಂಥ ಕ್ರಮವನ್ನು ಈಗ ಹೊಸ ಕಾಯ್ದೆ ಭಾರತೀಯ ನ್ಯಾಯ ಸಂಹಿತೆ ಮಾಡಿದೆ ಅನ್ನುವಂಥದ್ದನ್ನು ನಾವು ಗಂಭೀರವಾಗಿ ನೋಡ್ಬೋದು. ಮತ್ತು ಇದು ಏನು 498A ನಾನು ಅದನ್ನು ಹೇಳಿದ್ದೆ ಅಂತ ಅನ್ಕೋತೀನಿ. ನಾನು ಬರೀ ಹೆಚ್ಚಾಗಿ ನೀವು ಪೊಲೀಸ್ನವರಿಗೆ ಬರ್ತಾ ಇರ್ತದೆ ಮಾಧ್ಯಮದಲ್ಲೆಲ್ಲ ಸುದ್ದಿ ಯಾವುದು ಅಂತ, ಕೌಟುಂಬಿಕ ದೌರ್ಜನ್ಯಗಳು, ಪತಿಯಿಂದ ಪತ್ನಿಗೆ ಕೌಟುಂಬಿಕ ದೌರ್ಜನ್ಯ ಆಗ್ತಕ್ಕಂಥದ್ದು 498A ಅವ್ರ ಮೇಲೆ ಕೌಟುಂಬಿಕ ದೌರ್ಜನ್ಯದ ಪ್ರಕರಣ ದಾಖಲಾಗಿದೆ ಅನ್ನುವಂಥ ರೀತಿಯ ಸುದ್ದಿಗಳೇನು ಬರ್ತಾ ಇತ್ತು. ಅದು ಇನ್ನು ನೀವು ಬರೆಯುವಾಗ ಎಚ್ಚರಿಕೆಯಿಂದ ಬರೀಬೇಕು. 498A ಇದೆಯಲ್ಲ, ಅದು 85 ಅಂದರೆ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಅಪರಾಧಗಳ ಬಗ್ಗೆನೇ ಒಂದು ಪ್ರತ್ಯೇಕವಾದಂಥ ಅಧ್ಯಾಯವನ್ನು ಇಂಡಿಯನ್ ಭಾರತೀಯ ನ್ಯಾಯ ಸಂಹಿತೆ ರಚಿಸಿದೆ. ಅದರ ಒಳಗಡೆ ಬರುವುದರ ಮುಖೇನ 498 ಇತ್ತಲ್ಲ, ಅದು ಕ್ರುಯಲ್ಟಿ ಅಗೇನ್ಸ್ಟ್ ವುಮೆನ್ ಅದೆಲ್ಲ ಇತ್ತಲ್ಲ, ಕೌಟುಂಬಿಕ ದೌರ್ಜನ್ಯಗಳಿತ್ತಲ್ಲ, ಅದನ್ನು ವ್ಯಾಖ್ಯಾನವನ್ನು ಕಲಂ 85ರ ಅಡಿಗಡೆ ತರ್ತಕ್ಕಂಥ ಕೆಲಸವನ್ನು ಇದು ಮಾಡಿದೆ. ಯಾವುದು ಹೊಸ BNS ಕಾಯ್ದೆಗಳು ಮಾಡಿದೆ. ಮತ್ತು ಇದರಲ್ಲಿ ಈ ಹಿಂದಿನ ಇಂಡಿಯನ್ ಪೆನಲ್ ಕೋಡಲ್ಲೂ ಸಹಿತ ಕೆಲವು ಸೆಕ್ಷನ್ಗಳು ಆಗಲೇ ಬಿಟ್ಬಿಟ್ಟಿತ್ತು 490ಗೆ ಸಂಬಂಧಪಟ್ಟಂತೆ. ಈ ಕಲಂಗಳನ್ನು ಆಗಲೇ ಸಹಿತ ಅದನ್ನು ಕೈ ಬಿಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಹಾಗಾಗಿ ಈ ಕೋಟಾ ನೋಟಿಗೆ ಸಂಬಂಧಪಟ್ಟಂತೆ ಎಲ್ಲ ಏನು ಕಲಂಗಳೆಲ್ಲ ಇತ್ತಲ್ಲ, ಅವನ್ನೆಲ್ಲವನ್ನು ಸಹಿತ ಒಂದು ಬೇರೆ ಬೇರೆ ವಿಧಿಗಳು, ಉದಾಹರಣೆಗೆ ಕಾಯಿನ್ಗಳ ಬಗ್ಗೆ ನಾನು ಹೇಳಿದೆ, ಕಾಯಿನ್ಗಳ ಬಗ್ಗೆ, ನೋಟ್ಗಳ ಬಗ್ಗೆ, ಸ್ಟಾಂಪ್ ಪೇಪರ್ ಬಗ್ಗೆ ಏನಿತ್ತು ಅವುಗಳನ್ನೆಲ್ಲವೂ ಸಹಿತ ಒಂದು ಪ್ರಮುಖ ಸೆಕ್ಷನ್ ಕಲಮನ್ನು ಇಟ್ಟು ಅದರ ಉಪವಿಧಿಗಳ ಮುಖೇನ ಸಬ್ಸೆಕ್ಷನ್ಗಳ ಮುಖೇನ ಅದನ್ನು ವಿವರಿಸ್ತಕ್ಕಂಥ ಪ್ರಯತ್ನವನ್ನು ಹೊಸ ಭಾರತೀಯ ನ್ಯಾಯ ಸಂಹಿತೆ ಮಾಡಿದೆ ಅನ್ನುವಂಥದ್ದು ಭಾರಿ ಪ್ರಮುಖವಾಗಿ ನಮಗೆ ಕಂಡು ಬರುತ್ತೆ. ಮತ್ತು ಇನ್ನು ಬೇರೆ ನಾನು ಗಂಭೀರವಾಗಿ ತಮ್ಮ ಗಮನಕ್ಕೆ ತರಬೇಕಾದಂಥ ಕೆಲವು ಸಂಗತಿಗಳೇನಂತಂದರೆ, ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ 279 ಇವೆಲ್ಲ ಬರ್ತಾ ಇತ್ತು ನಮಗೆ. ರ್ಯಾಶ್ ಡ್ರೈವಿಂಗ್, ರೈಡಿಂಗ್ ಆನ್ ಎ ಪಬ್ಲಿಕ್ ವೇ, ಅಂದು ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಬಂದಿದ್ದು ಕಲಂ 279. ಅದೊಂದು ಸ್ವಲ್ಪ ಈ 304A ವಾಹನ ಅಪಘಾತದಿಂದ ಯಾರನಿಗೆ ಸಾವು ಸಂಭವಿಸಿದರೆ ಆ ಪ್ರಕರಣಗಳಲ್ಲಿ ಏನೋ 304A ಆಗ್ತಿತ್ತು, ಅದರಲ್ಲಿ 279 ಸಹಿತ ಒಂದು ಪ್ರಕರಣ ಇರೋ ಸಾಧ್ಯತೆ ಇರ್ತಿತ್ತು. ಅಂತಹ ಕಲಮನ್ನು ಈಗೇನು ಮಾಡಿದ್ದಾರೆ, ಅದನ್ನು 281ಕ್ಕೆ ತಂದಿದೆ ಹೊಸ ಕಾಯ್ದೆ. ಅದನ್ನು 281ರ ಕೆಳಗಡೆ ಅದನ್ನು ವ್ಯಾಖ್ಯಾನಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಅದೇ ರೀತಿಯಾಗಿ ಆದರೆ ಇದೆಲ್ಲ ಇದೆಯಲ್ಲ, ಏನು ಈ ವೆಯ್ಟ್ ಆ್ಯಂಡ್ ಮೆಷರ್ಮೆಂಟಿಗೆ ಸಂಬಂಧಪಟ್ಟಂತೆ ಹಳೆಯ ಕಾಯ್ದೆಯಲ್ಲಿ ಒಂದು 4 ಕಲಂಗಳಿತ್ತು. ಅದರದ್ದು ಏನು ವೆಯ್ಟ್ ಆ್ಯಂಡ್ ಮೆಷರ್ಮೆಂಟಿಗೆ ಸಂಬಂಧಪಟ್ಟಂತೆ ಅದನ್ನು ಇದರಲ್ಲಿ ಪ್ರಮುಖವಾದ ಅಂಶವಾಗಿ ಕಲಂಗಳಲ್ಲಿ ಹೊಸ ಕಾಯ್ದೆಗಳಲ್ಲಿ ಕಾಣಿಸಿಲ್ಲ ಅನ್ನುವಂಥ ಒಂದು ವ್ಯತ್ಯಾಸವನ್ನು ಸಹಿತ ನಾವು ಗಮನಿಸ್ಬೋದಾಗಿದೆ. ಸೊ ಉದಾಹರಣೆಗೆ ನೋಡಿ, ಎಷ್ಟು ಸೆಕ್ಷನ್ಗಳ ಬಗ್ಗೆ ನಿಮಗೆ ನಾನು ಗಂಭೀರವಾಗಿ ಹೇಳಬೇಕು, ಎಷ್ಟು ಸೆಕ್ಷನ್ಗಳು ಹೇಗೆ ಇದರಲ್ಲಿ ಕಡಿಮೆ ಆಗ್ಲಿಕ್ಕೆ ಕಾರಣ ಆಯಿತು ಅಂತ. ಉದಾಹರಣೆಗೆ ನಾಣ್ಯ, ನೋಟು, ಸ್ಟಾಂಪು ಇಂಥದಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಇಂಡಿಯನ್ ಪೆನಲ್ ಕೋಡಲ್ಲಿ ಈ ಸೆಕ್ಷನ್ 230ರಿಂದ 263ರವರೆಗೆ ಸುಮಾರು 33 ಸೆಕ್ಷನ್ಗಳಿತ್ತು. ನಾಣ್ಯ, ನೋಟು, ಸ್ಟಾಂಪುಗಳಿಗೆ ಸಂಬಂಧಪಟ್ಟ ಅಂದರೆ ಮುದ್ರಾಂಕ ಪತ್ರಗಳಿಗೆ ಸಂಬಂಧಪಟ್ಟಂತ ಅಪರಾಧಗಳ ವ್ಯಾಖ್ಯಾನದ ಕಲಂಗಳು ಕಲಂ 230ರಿಂದ 263ರವರೆಗೆ ಅಂದರೆ ಸುಮಾರು 33 ಕಲಂಗಳ ಮುಖೇನ ಅದನ್ನು ವ್ಯಾಖ್ಯಾನಿಸ್ತಕ್ಕಂಥ ಕೆಲಸವನ್ನು ಹಿಂದಿನ ಇಂಡಿಯನ್ ಪೆನಲ್ ಕೋಡ್ ಮಾಡಿದರೆ, ಈಗ ಹೊಸ ಕಾಯ್ದೆ ಇದೆಯಲ್ಲ ಅದು ಕಲಂ 178ರಿಂದ 183ರವರೆಗೆ, ಅಂದರೆ 178ರಿಂದ 183ರ ಕೆಳಗಡೆ ಅದನ್ನು ವ್ಯಾಖ್ಯಾನಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಈ ಮುಖೇನ ಸೆಕ್ಷನ್ಗಳು, ಕಲಂಗಳು ಹೊಸ ಕಾಯ್ದೆಗಳಲ್ಲಿ ಕಡಿಮೆ ಆಗಲಿಕ್ಕೆ ಕಾರಣವಾದಂಥ ಭಾರಿ ದೊಡ್ಡ ಪ್ರಮುಖವಾದ ಭಾಗ ಯಾವುದು ಅಂದರೆ ಈ ನಾಣ್ಯ ಮತ್ತು ನೋಟು ಮತ್ತು ಸ್ಟಾಂಪಿನ ವಿಚಾರದಲ್ಲಿ ಇದನ್ನು ಮಾಡಿದ್ದಾರೆ. ಕಲಂಗಳನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಈ ಕಾಯ್ದೆಯಲ್ಲಿ ಕಲಂಗಳು ಕಡಿಮೆಯಾಗಿ ನಮ್ಗೆ ಕಾಣಲಿಕ್ಕೆ ಇರ್ತಕ್ಕಂಥ ವಿಚಾರಗಳು. ಹಾಗಾಗಿ ಪ್ರಮುಖ ಅಂಶಗಳು ಏನು ಇದರಲ್ಲಿ ಗಮನಿಸಬೇಕಾದಂತಹ ಹಳೆಯ ಕಾಯ್ದೆಗೂ ಹೊಸ ಕಾಯ್ದೆಗೂ ವ್ಯತ್ಯಾಸ ಏನು ಅಂತಂದರೆ, ಭಾರತೀಯ ನ್ಯಾಯ ಸಂಹಿತೆಗಳ ಪ್ರಕಾರ ಒಂದು ಮಹಿಳೆಯರಿಗೆ ಸಂಬಂಧಪಟ್ಟಂಥ ಅಪರಾಧಗಳಿಗೆ ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚಿಸುವುದಲ್ಲದೆ ಅದನ್ನು ಪ್ರತ್ಯೇಕವಾದ ಅಧ್ಯಾಯಗಳಲ್ಲಿ ಅದನ್ನು ಕ್ರೋಢೀಕರಿಸಲಾಗಿದೆ. ಒಂದನೇದು. ಎರಡನೇದು,
ಹಿಂದಿನ ಇಂಡಿಯನ್ ಪಿನಲ್ ಕೋಡ್ನಲ್ಲಿ ಸುಮಾರು 511 ಇದ್ದಂತಹ ಕಲಂಗಳನ್ನು ಈಗ 357+1 ಅಂದರೆ 358 ಕಲಂಗಳ ಕೆಳಗಡೆ ವ್ಯಾಖ್ಯಾನಿಸಲಾಗಿದೆ ಅನ್ನುವಂಥದ್ದು ಎರಡನೆಯ ಏನು ಪ್ರಮುಖ ಅಂಶ. ಮತ್ತು ಇದರ ಟೈಟ್ಲ್ ಆಫ್ ದ ಆಕ್ಟ್, ಹಿಂದೆ ನಾವು ಇಂಡಿಯನ್ ಪೆನಲ್ ಕೋಡ್ ಅಂತ ಕರಿತಾ ಇದ್ವಿ, ಈಗ ಭಾರತೀಯ ನ್ಯಾಯ ಸಂಹಿತೆ ಅಂತ ಭಾರತೀಯ ನ್ಯಾಯ ಸಂಹಿತೆ 2023 ಅನ್ನುವಂಥ ರೀತಿಯಲ್ಲಿ ಅದನ್ನು ಉಲ್ಲೇಖ ಮಾಡಬೇಕಾದಂಥ ಮೂರನೆಯ ಪ್ರಮುಖ ಅಂಶ. ಹಾಗಾಗಿ ಯಾರಾದರೂ ಇಂಡಿಯನ್ ಪೆನಲ್ ಕೋಡಿಗೆ ಅಮೂಲಾಗ್ರವಾದ ಬದಲಾವಣೆಯನ್ನು ಬಂದಿದೆ ಅಂತಂದರೆ ನಾನು ಹೇಳ್ತಕ್ಕಂಥದ್ದು ಸೆಕ್ಷನ್ಗಳ ಬದಲಾವಣೆ ಆಗಿದೆಯೇ ಹೊರತು ವ್ಯಾಖ್ಯಾನಗಳ ಬದಲಾವಣೆ ಆಗಿಲ್ಲ. ಅದರ ಕೆಲವು ಹಿಂದೆ ಬೇಕಾಗಿರ್ತಕ್ಕಂಥದ್ದು ಈಗ ಕೈ ಬಿಟ್ಟಿರ್ತಕ್ಕಂಥದ್ದು ಏನು ಅನ್ನುವಂಥದ್ದು ಮುಂದಿನ ಅಧ್ಯಾಯದಲ್ಲಿ ಹೇಳೋಣ. ಅಕಸ್ಮಾತ್ ಬದಲಾವಣೆ ಹೊಸ ಪರಿಸ್ಥಿತಿಗೆ ತಕ್ಕನಾಗಿ ಅಂದರೆ ಈಗ ಬಂದಿರತಕ್ಕಂಥ ಡಿಜಿಟಲ್ ತಂತ್ರಜ್ಞಾನಗಳ ಕಾರಣಕ್ಕಾಗಿ, ಈಗ ಬರ್ತಾ ಇರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆಗಳ ಕಾರಣಕ್ಕಾಗಿ ಕೆಲವು ಕಲಂಗಳ ವ್ಯಾಖ್ಯಾನಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರವೇ ಬದಲಾಯಿಸಲಾಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ, ಭಾರತೀಯ ನ್ಯಾಯ ಸಂಹಿತೆ ಜಾರಿ ಆದ ಕೂಡಲೇ ದ ಪ್ರೊಸೆಸ್ ಆಫ್ ಲಾ ಹ್ಯಾಂಪರ್ ಆಗಿಬಿಡುತ್ತೆ, ಅದು ಯಾವುದನ್ನು ನಾನು ಒಪ್ಪಲಿಕ್ಕೆ ಹೋಗೋದಿಲ್ಲ. ಅಂದರೆ ಭಾರತೀಯ ನ್ಯಾಯ ಸಂಹಿತೆ ಈ ಕಾಲಕ್ಕೆ ಒಂದು ಬದಲಾವಣೆಯನ್ನು ತಂದಿದ್ದಾರೆ. ಬದಲಾವಣೆಯನ್ನು ತಂದಿದ್ದ ಕಾರಣಕ್ಕಾಗಿ ಅದಕ್ಕೆ ಬೇರೆ ಬೇರೆ ಆದಂಥ ಉಲ್ಲೇಖಗಳನ್ನು ಮಾಡಬೇಕಾದಂಥ ಯಾವುದೇ ಅನಿವಾರ್ಯತೆಗಳೂ ಇಲ್ಲ. ಗಮನಿಸಬೇಕಾಗಿದ್ದು ಕಲಂಗಳ ಬದಲಾವಣೆ ಆಗಿದೆ. ಇದು ತುಂಬ ಎಲ್ಲೂ ಅದು ಚರ್ಚೆ ಆಗ್ತಿಲ್ಲ. ಸೆಕ್ಷನ್ಸ್ ಚೇಂಜ್ ಆಗಿದೆ ಅಷ್ಟೇನೆ, ಅದರ ಆಶಯಗಳೇನು ಭಾರಿ ಬದಲಾವಣೆ ಆಗಿದೆ ಅಥವಾ ಇನ್ನೇನೋ ಬಂದಿದೆ ಅನ್ನುವಂಥದ್ದು ಇಲ್ಲ. ಭಾರತೀಯ ನ್ಯಾಯ ಸಂಹಿತೆಗೆ ಸಂಬಂಧಪಟ್ಟಂತೆ ಮಹಿಳೆಯರು ಮತ್ತು ಮಕ್ಕಳಿಗೆ ಈ ಪ್ರಕರಣಗಳಲ್ಲಿ ಈ ಬದಲಾವಣೆ ಆಗಿರ್ತಕ್ಕಂಥ ಇದ್ರೊಳಗಡೆ ತುಂಬ ರಕ್ಷಣೆಗಳನ್ನು ಒದಗಿಸಲಾಗಿದೆ. ಕೆಲವು ಸೆಕ್ಷನ್ಗಳು ಸಹಿತ ಅದಕ್ಕೆ ಅಂದರೆ ಪ್ರಮುಖ ವಿಧಿಗಳಲ್ಲಿ, ಪ್ರಮುಖ ಕಲಂಗಳಿಗೆ ಉಪವಿಧಿಗಳ ಮುಖೇನ ಆ ವ್ಯಾಖ್ಯಾನಗಳನ್ನು ಈ ಹೊಸ ಕಾಯ್ದೆಗಳಲ್ಲಿ ಸೇರಿಸಲಾಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಅನೈಸರ್ಗಿಕ ಅಪರಾಧಗಳಿತ್ತಲ್ಲ, 377 ಸೆಕ್ಷನ್ 377 ಆ ಅನೈಸರ್ಗಿಕ ಅಪರಾಧಗಳ ಕೆಳಗಡೆನೇ ನಾವು ಗಮನಿಸಿದ ಇತ್ತೀಚೆಗೆ ಕರ್ನಾಟಕದಲ್ಲಿ ಭಾರಿ ಚರ್ಚೆ ಆಗ್ತಿರ್ತಕ್ಕಂಥ ಒಂದು ಪ್ರಕರಣಗಳಿಂದ ಹಿಡಿದು ಅಥವಾ ಶವ ಸಂಭೋಗ ಇಂತಹ ವಿಕ್ಷಿಪ್ತ ಮತ್ತು ವಿಚಿತ್ರಕಾರಿಯಾಗಿರ್ತಕ್ಕಂಥ ಪ್ರಕರಣಗಳನ್ನು ವ್ಯಾಖ್ಯಾನಿಸಲಾಗ್ತಿತ್ತು. ಅದನ್ನು ಸಹಿತ ಇದರಲ್ಲಿ ಕೈ ಬಿಡಲಾಗಿದೆ ಅನ್ನುವಂಥದ್ದು. ಆದರೆ ಕೆಲವರು ಚರ್ಚೆ ಮಾಡ್ತಾ ಹೇಳ್ತಾರೆ, ಸರ್ ಕೈ ಬಿಟ್ಬಿಟ್ರೆ ಈಗೆಲ್ಲ ಇತ್ತೀಚೆಗೆ ದಾಖಲಾದ ಕೇಸಿನ ಕಥೆ ಏನು ಅಂತ. ಅದು ಅನೈಸರ್ಗಿಕವಾಗಿರೋದನ್ನ ವ್ಯಾಖ್ಯಾನ ಬೇರೆ, ಆದರೆ ಒಪ್ಪಿಗೆ ರಹಿತವಾಗಿರ್ತಕ್ಕಂಥದ್ದು ಅಲ್ವಾ, ಅದಕ್ಕಿಂತ ಕೆಲವರು ವಾದವನ್ನು ಮಾಡ್ತಾರೆ, ಏನು ಅನೈಸರ್ಗಿಕ ಅಂತ ಬಳಸಬಾರದು ಆ ಶಬ್ದವನ್ನ, ಅಸಹಜ ಅನ್ನುವಂಥದ್ದನ್ನು ಬಳಸಬಾರದು ಅನ್ನುವಂಥದ್ದು. ಅದೊಂದು ಕಮ್ಯುನಿಟಿ ಇಸ್ ದೇರ್, ಇಟ್ ಈಸ್ ಅವರ್ ರೈಟ್ ಅಂಡ್ ಪ್ರಿವಿಲೇಜ್ ಅಂತ. ಹಾಗಿದ್ರಿಂದ ಅವರ ಭಾವನೆಗಳನ್ನು ನಾವು ಒಪ್ಪಿಕೊಂಡ್ರೆ ಪ್ರಮುಖವಾಗಿ ಚರ್ಚೆ ಆಗಬೇಕಾಗಿತ್ತು ಅಂತಂದ್ರೆ ಆತನ ಜೊತೆ ಅಥವಾ ಆಕೆಯ ಜೊತೆ ಹೊಂದಾಣಿಕೆಗೆ ಬಂದಂತ ಮತ್ತೊಬ್ಬಳು ಅಥವಾ ಮತ್ತೊಬ್ಬನು, ಒಬ್ಬನೊಂದಿಗೆ ಒಬ್ಬಳೊಂದಿಗೆ ಮತ್ತೊಬ್ಬಳು ಯಾರಿರ್ತಾಳೆ ಅವಳಿಂದ ಒಪ್ಪಿತೋ ಅಲ್ಲವೋ ಅದು ಅನ್ನುವಂಥದ್ದು ಮುಖ್ಯ ಆಗತ್ತೆ ಅನ್ನುವಂಥದ್ದು ಒಂದು ವಿವರಣೆ. ಆದ್ರಿಂದ ಆ ನೈಸರ್ಗಿಕ ಅಪರಾಧಗಳಲ್ಲಿ ಇವತ್ತು ತುಂಬ ಚರ್ಚೆ ಆಗ್ತಿದೆ. ಈಗ ವಿಕೃತ ಮನಸ್ಥಿತಿಯವರು ಹೂತಿಟ್ಟ ಶವಗಳನ್ನು ಕಿತ್ತು ತಮ್ಮ ಮೂಢನಂಬಿಕೆಗಳ ಕಾರಣ, ಕಂದಾಚಾರಗಳ ಕಾರಣಕ್ಕಾಗಿ ಅಥವಾ ಇನ್ಯಾವುದೋ ಒಂದು ಸಿದ್ಧಿಯನ್ನು ಪಡೆಯೋದಕ್ಕೆ ಕಾರಣ ಅನ್ನುವಂಥ ನೆಪವನ್ನು ಇಟ್ಟು ಏನು ಶವ ಸಂಭೋಗಗಳನ್ನು ನಡೆಸ್ತಕ್ಕಂಥ ಒಂದು ವಿಕ್ಷಿಪ್ತವಾದಂಥ ಅದರ ಬಗ್ಗೆ ಈ ಕಾಯ್ದೆಯಲ್ಲಿ ವಿವರಣೆ ಬೇಕಿತ್ತು, ಶಿಕ್ಷೆಯನ್ನು ಘೋಷಣೆ ಮಾಡಬೇಕಿತ್ತು ಅನ್ನುವಂಥದ್ದನ್ನು ಸಹಿತ ಚರ್ಚೆ ಆಗ್ತಾ ಇದೆ. ಅದರಿಂದ ಒಟ್ಟಿನಲ್ಲಿ ಪ್ರಮುಖ ಲಕ್ಷಣ ಏನು, ಭಾರತೀಯ ನ್ಯಾಯ ಸಂಹಿತೆ ತನ್ನ ಹೆಸರನ್ನು ಬದಲಾಯಿಸಿಕೊಂಡಿದೆ. ಇಂಡಿಯನ್ ಪೆನಲ್ ಕೋಡ್ ಅನ್ನುವಂಥದ್ದು ಭಾರತೀಯ ನ್ಯಾಯ ಸಂಹಿತೆ ಆಗಿದೆ. 511 ಸೆಕ್ಷನ್ಗಳಿದ್ದದ್ದು 358ಕ್ಕೆ ಬಂದು ನಿಂತಿದೆ ಅನ್ನುವಂಥದ್ದು ಒಂದು ಮೇಜರ್ ಆಗಿ ಕಾಣ್ತಕ್ಕಂಥ ಬದಲಾವಣೆಗಳು. ಮತ್ತು ಈಗ ಉಲ್ಲೇಖ ಮಾಡಿದಂತೆ ಕೆಲವು ಕಾಯ್ದೆಗಳನ್ನು ಈಗ 377 ತೆಗೆದ ಮೇಲೆ ಅದಕ್ಕೆ ಪರ್ಯಾಯವಾಗಿ 376 ಕೂಡ ಅತ್ಯಾಚಾರದ ವ್ಯಾಖ್ಯಾನ ಬೇರೆ ವಿಧಿಯಲ್ಲಿ ಬರುತ್ತೆ. 377 ಸಂಪೂರ್ಣವಾಗಿ ತೆಗೆದಿದ್ದಾರೆ. ಹಾಗಿದ್ಮೇಲೆ ಆ ಸ್ವರೂಪದ ಅಪರಾಧಗಳಿಗೆ ಯಾವ
ಸೆಕ್ಷನ್ ಅಡಿ ಅಲ್ಲ ಅದ್ರಲ್ಲೇನು ಭಾರಿ ಗಂಭೀರವಾಗಿ ತಲೆಬಿಸಿ ಮಾಡ್ಕೊಳ್ಬೇಕಾಗಿದ್ದೇನೂ ಇಲ್ಲ. ಅತ್ಯಾಚಾರಗಳಿಗೆ ಸಂಬಂಧಪಟ್ಟಂತ ಕಲಂಗಳಿಗೆ ಅದನ್ನೊಂದು ಉಪವಿಧಿಯನ್ನಾಗಿ ಸೇರಿಸ್ಬಿಟ್ರೆ ಆ ಸಮಸ್ಯೆ ಮುಗಿದೋಗ್ಬಿಡ್ತದೆ. ಅಥವಾ 377 ಏನು ಕೈ ಬಿಟ್ಟಿದ್ದಾರೆ ಸಂಪೂರ್ಣವಾಗಿ, ಅಂದ್ರೆ ಇವ್ರು 358 ಇಳಿಸ್ಬಿಟ್ರಲ್ಲ, ಹಂಗಾಗಿ 377 ಹೋಗಂಗಿಲ್ಲ. ಆದ್ರಿಂದ 358 ವಿಧಿ ಒಳಗಡೆ ಬರ್ತಕ್ಕಂಥ ಅತ್ಯಾಚಾರದ ಪ್ರಕರಣಗಳು, ಒಪ್ಪಿತವಲ್ಲದ ದೈಹಿಕ ಸಂಬಂಧಗಳ ಬಗ್ಗೆ ಏನು ವ್ಯಾಖ್ಯಾನಗಳು ಬರ್ತಾ ಇದೆ, ಅದರೊಳಗೆ ಸಹಿತ ಇಂತಹ ಒಪ್ಪಿತವಲ್ಲದ ಸಲಿಂಗ ಅತ್ಯಾಚಾರ, ಸಲಿಂಗಿ ಅತ್ಯಾಚಾರ, ಅದು ಹೊಸ ವ್ಯಾಖ್ಯಾನ, ಸಲಿಂಗಿ ಅತ್ಯಾಚಾರದ ವ್ಯಾಖ್ಯಾನವನ್ನ ಅದರೊಳಗೆ ಸೇರ್ಪಡೆ ಮಾಡಬೇಕಾಗಬಹುದು ಅನ್ನುವಂಥದ್ದು. 376 ಯಾವುದಕ್ಕೆ ಬದಲಾವಣೆ ಆಗಿದೆ? 376 ಏನು ನಾವು ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತ ಇದನ್ನ ವಿವರಣೆಗಳನ್ನ ಹೇಳ್ತಿತ್ತು, ಅಂದ್ರೆ ಬಲಾತ್ ಸಂಭೋಗ, ರೇಪ್ ಅಂತ ಏನು ಹೇಳ್ತಿತ್ತು, ಅದನ್ನ ಈಗ ಕಲಂ 63 ಅಂದ್ರೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತ ದೌರ್ಜನ್ಯಕ್ಕೆ ಏನು ಪ್ರತ್ಯೇಕ ಅಧ್ಯಾಯವನ್ನು ಮಾಡಿದೆ, ಆ ಅಧ್ಯಾಯದೊಳಗಡೆ ಕಲಂ 63ರಿಂದ 68ರವರೆಗೆ 68 ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಸಬಾರ್ಡಿನೇಟ್ಗಳ ಮೇಲೆ ಮಾಡ್ತಕ್ಕಂಥ ಏನು ಇದಿತ್ತಲ್ಲ, ಅತ್ಯಾಚಾರ ಇತ್ತಲ್ಲ, ತನ್ನ ಅಧಿಕಾರವನ್ನು ಬಳಸಿ ಆ ಕಲಂನವರಿಗೆ ಬರುತ್ತೆ. ಮತ್ತು ಗ್ಯಾಂಗ್ ರೇಪ್ ಅಂತ ನಾವು ಜನರಲ್ ಆಗಿ ಹಿಂದೆ ಏನು ನಾವು ಹೇಳ್ತಾ ಇದ್ವಿ, ಗ್ಯಾಂಗ್ ರೇಪ್, ಅದನ್ನು ಈಗ ಕಲಂ 71, ಒಂದು ಹಿಂದೆ 376D ಇತ್ತು, ಹಿಂದಿನ ಕಾಯ್ದೆಯಲ್ಲಿ 376D ಇತ್ತು, ಈಗ 70(1) ಆಗಿದೆ. ಹಿಂದಿನ ಕಾಯ್ದೆಗಳಲ್ಲಿ 376DA ಇತ್ತು, ಅಂದ್ರೆ ಪನಿಷ್ಮೆಂಟ್ ಫಾರ್ ಗ್ಯಾಂಗ್ ರೇಪ್ ಆನ್ ವುಮೆನ್ ಅಂಡರ್ 16 ಇಯರ್ಸ್ ಅಂತ ಇತ್ತಲ್ಲ, ಅದನ್ನು ಈಗ 70(2) ಮಾಡಿದೆ. ಮತ್ತು ಇನ್ನೊಂದು ಭಾರಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿದ್ದಂದ್ರೆ, ಹಿಂದೆಲ್ಲ ಈ ಸರ್ಕಾರಿ ನೌಕರರಿಗೆ ಏನಾದ್ರು ಹಲ್ಲೆ ಮಾಡಿಬಿಟ್ರೆ, ಸರ್ಕಾರಿ ನೌಕರರ ಮೇಲೆ, ಉದ್ಯೋಗಿಯ ಮೇಲೆ ಹಲ್ಲೆ ಮಾಡಿದಾಗ 353 ಕಲಂಗಳನ್ನ ದಾಖಲು ಮಾಡಲಾಗಿದೆ ಅನ್ನುವಂಥದ್ದು ಬರ್ತಾ ಇತ್ತು. ಇನ್ನು 353 ಅನ್ನುವಂಥದ್ದು 132 ಆಗಿದೆ, ಕಲಮು 132 ಆಗಿದೆ. ಸಾಮಾನ್ಯವಾಗಿ ನಾನೇನು ಉಲ್ಲೇಖ ಮಾಡಿದೆ ಈ ಕಾಲಂಗಳು ದೈನಂದಿನವಾಗಿ ನಾವು ಕೇಳ್ಬರ್ತಕ್ಕಂಥ ಪ್ರಕರಣಗಳಾಗಿರ್ತವೆ. ಅಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂಥ ವ್ಯಾಖ್ಯಾನಗಳನ್ನ ಸೆಕ್ಷನ್ಗಳ ಬದಲಾವಣೆಗಳ ಮುಖೇನ ಹಳೆಯ ವ್ಯಾಖ್ಯಾನವನ್ನೇ ಇರಿಸಲಾಗಿದೆಯೇ ಹೊರತು, ಎಷ್ಟು ಒಂದು ನಾನು ಶೇಕಡವಾರು ಹೇಳಿದರೆ 95%, 95% ಹಳೆಯ ವ್ಯಾಖ್ಯಾನವನ್ನೇ ಇಟ್ಟಿದ್ದಾರೆ. ಆದರೆ 100% ಕಲಂಗಳನ್ನು ಬದಲಾಯಿಸಲಾಗಿದೆ, 100% ಟೈಟಲ್ ಅನ್ನು ಬದಲಾವಣೆ ಮಾಡಲಾಗಿದೆ, ಟೈಟಲ್ ಆಫ್ ದ ಆಕ್ಟ್. ಈ ಭಯೋತ್ಪಾದನೆ ಮತ್ತೆ ಸಂಘಟಿತ ಅಪರಾಧಗಳಿಗೆ ಸಂಬಂಧಪಟ್ಟ ಒಂದು ಅಧ್ಯಾಯನೇ ಸೃಷ್ಟಿ ಮಾಡಿದ್ದಾರೆ ಹೊಸದಾಗಿ, ಹೊಸ ವ್ಯಾಖ್ಯಾನ. ಅದ್ರ ಬಗ್ಗೆ ಯಾವ ಸೆಕ್ಷನ್ಗಳಿದಾವೆ? ಅದು ಬಗ್ಗೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ಆಕ್ಟ್ಸ್ಗಳಿಗೆ ರಿಲೇಟ್ ಆಗುವಂತೆ IPC ಸೆಕ್ಷನ್ 120 ಕೆಳಗಡೆ ಹೊಸ ಕಾಯ್ದೆಗಳಲ್ಲಿ ಭಯೋತ್ಪಾದನೆಗೆ ಸಂಬಂಧಪಟ್ಟಂತೆ ಪ್ರತ್ಯೇಕತೆಯ ಕೂಗುಗಳನ್ನು ಎತ್ತುವ ವಿಚಾರದಕ್ಕೆ ಸಂಬಂಧಪಟ್ಟಂತೆ ಅದು ಹೇಳ್ತಾ ಬಂದಿದೆ, ವಿವರವಾಗಿ ಹೇಳ್ತಾ ಇದೆ. ಅದು ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ಪರಾಮರ್ಶೆಗೆ ಬರ್ಬೋದು ಅಂತ. ಅಂದರೆ ಭಾರತದ ಸಾರ್ವಭೌಮತ, ಅಖಂಡತೆ, ಭದ್ರತೆ ಮತ್ತು ಆರ್ಥಿಕ ಭದ್ರತೆಗೆ ಅಪಾಯವನ್ನು ಉಂಟು ಮಾಡುವುದು ಭಯೋತ್ಪಾದನೆಗೆ ಸಮ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಆರ್ಥಿಕ ಭದ್ರತೆಗೆ ಅಂತಂದರೆ ಮೋಸ್ಟ್ಲಿ ಒಂದು ಬಂದ್ ಕಾಲ್ ಮಾಡಿದೆ, ಈಗಾಗಲೇ ಸುಪ್ರೀಂ ಕೋರ್ಟ್ ಸಹಿತ ಬಂದು ಸಂವಿಧಾನಿಕವಾದದ್ದು ಅಂತ ಹೇಳ್ಬಿಟ್ಟಿದೆ. ಬಂದನ್ನು ಕರೆ ಮಾಡಿದ್ರೆ ಅದು ಆರ್ಥಿಕ ಭಯೋತ್ಪಾದನೆ ಆದಂಗೆ, ಆರ್ಥಿಕ ವ್ಯವಹಾರಗಳಿಗೆ ತೊಂದರೆ ಕೊಟ್ಟಂಗಿದೆ. ನೀವು ಪ್ರಜಾಪ್ರಭುತ್ವದ ಹಕ್ಕನ್ನು ಅದೇ ಈಗ ಚರ್ಚೆ ಅದನ್ನೇ ಈಗ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಮತ್ತು ಈ ಕಾಯ್ದೆ ಯಾವ ಸಂದರ್ಭದಲ್ಲಿ ಜಾರಿ ಆಯಿತು ಅನ್ನೋದು ನಾನು ಮುಂದಿನ ಅಧ್ಯಾಯದಲ್ಲಿ ನಾನು ಹೇಳೋಣ. ಹಾಗಾದ್ರಿಂದ ಮತ್ತೆ ಜನರಲ್ಲಿ ಅಥವಾ ಭಾರತದ ಯಾವುದೇ ವರ್ಗದ ಜನರಲ್ಲಿ ಭಯಾಂದೋಲನವನ್ನು ಉಂಟು ಮಾಡುವ ಕೃತ್ಯಗಳನ್ನು ಒಳಗೊಂಡರೆ ಅದನ್ನ ವ್ಯಕ್ತಿಯ ಸಾವಿನ ಸಂದರ್ಭದಲ್ಲಿ ಮರಣದಂಡನೆ ಅಥವಾ ಜೀವ ಕಾರಾಗೃಹ ಮತ್ತು ಜುಲ್ಮಾನೆ ಅಥವಾ 5 ವರ್ಷಗಳಿಂದ ಜೀವಾವಧಿಯವರೆಗಿನ ಕಾರಾವಾಸ ಮತ್ತು ಜುಲ್ಮಾನೆ ಆಗಿರುತ್ತದೆ ಅನ್ನುವಂಥದ್ದು. ಸಾವಿಗೆ ಏನಾದರೂ ಆ ಭಯೋತ್ಪಾದನೆ ಚಟುವಟಿಕೆಯಿಂದ ಯಾರ್ದಾರು ಸಾವು ಸಂಭವಿಸಿದ್ರೆ ಗೊತ್ತಿದೆ ನಿಮಗೆ, ಮಾರಡರು ಇದಕ್ಕೆ ಸಂಬಂಧಪಟ್ಟಂಥ ಕಲಂಗಳ ಕಡೆಗಡೆ ವ್ಯಾಖ್ಯಾನ ಆಗಬೇಕು. ಇಲ್ಲ ಅಂತಂದರೆ ಇದು 5 ವರ್ಷದಿಂದ ಮತ್ತು ಜುಲ್ಮಾನೆ ಮತ್ತು ಸಂಬಂಧಪಟ್ಟಂತೆ ಕಾರಾವಾಸಗಳನ್ನು ವಿಧಿಸಬಹುದಾದಂಥದ್ದು ರೀತಿಯಲ್ಲಿ ಇದನ್ನು ವಿವರಿತವಾಗಿ ಹೇಳಿದೆ. ಇವನು ಆರ್ಗನೈಸ್ಡ್ ಕ್ರೈಮ್ಗಳ ಬಗ್ಗೆ, ಅಪರಾಧಗಳ ಬಗ್ಗೆಯೂ ಸಹಿತ ಹಿಂದಿನ ಪೆನಲ್ ಕೋಡ್ನಲ್ಲಿ ಏನು ವಿವರಣೆಗಳು ಕಡಿಮೆ ಇತ್ತು, ಆದರೆ ಹಿಂದೆ ನಮ್ಮ ಹತ್ರ ಕಾಯ್ದೆಗಳಿತ್ತು, ನಮ್ಮ ಹತ್ರ ಆಲ್ರೆಡಿ
ಸಂಘಟಿತ ಅಪರಾಧಗಳ ಬಗ್ಗೆ ವಿಶೇಷ ನಮ್ಮಲ್ಲಿ ಎಲ್ಲ ವ್ಯಾಖ್ಯಾನಗಳಿದ್ದು ಇತ್ತು, ಬೇರೆ ಬೇರೆ ಕಾಯ್ದೆಗಳೇ ಅದಕ್ಕಾಗಿ ಕ್ರೋಢೀಕೃತ ರೂಪದಲ್ಲಿ IPC ಸಹಿತ ಅದು ಆ ಕಾಯ್ದೆಗಳಿಗೆ ಕೋರ್ ರಿಲೇಟ್ ಆಗುವ ರೀತಿಯಲ್ಲಿ ಇಂಡಿಯನ್, ಯಾಕಂದ್ರೆ ಕ್ರಿಮಿನಲ್ ಲಾಕ್ಕೆ ಇದು ಇಂಡಿಯನ್ ಪೆನಲ್ ಕೋಡ್ ಮದರ್ ಲಾ ಇದ್ದಂಗೆ ಕ್ರಿಮಿನಲ್ ಲಾಗೆ ಅಲ್ವಾ, ಎಲ್ಲ ಕ್ರಿಮಿನಲ್ ಲಾಸ್ಗಳೇನು ಬರ್ತದೆ. ಹಾಗಾಗಿ ಇದು ಬಂದಿರತಕ್ಕಂಥ ಕಾಯ್ದೆ. ಮತ್ತು ಎರಡನೇದು ಬದಲಾವಣೆ ಏನು, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ. ಯಾಕಂದ್ರೆ IPC ಯಲ್ಲಿ ಏನು ವ್ಯಾಖ್ಯಾನಗಳಿತ್ತು ಆ ವ್ಯಾಖ್ಯಾನಗಳನ್ನ ಸಮರ್ಪಕವಾಗಿ ಕಾರ್ಯಗತ ಮಾಡಲಿಕ್ಕೆ ಇರತಕ್ಕಂಥ ಒಂದು ಪ್ರೊಸೀಜರ್, ಒಂದು ಪ್ರಕ್ರಿಯೆಯನ್ನು ಹಿಂದೆ ನಾವು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಹೇಳ್ತಾ ಇದ್ವಿ. ಅದನ್ನು ಈಗ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅನ್ನುವಂಥದ್ದಕ್ಕೆ ತಂದಿದೆ. ನಾವು ಪ್ರಸ್ತಾವನೆ ಪ್ರಾರಂಭದಲ್ಲಿ ಇದನ್ನ ಚರ್ಚೆ ಮಾಡೋದು ಅಂತ ಅನ್ಕೋತೀನಿ ನಾನು. ಇದರೊಳಗಡೆ ಈ ಕಾಯ್ದೆಯಲ್ಲಿ ಅಮೂಲಾಗ್ರ ಬದಲಾವಣೆ ಆಗಿರ್ತಕ್ಕಂಥದ್ದು ಏನು ಅಂತಂದರೆ, ಒಂದು ಡಿಜಿಟಲ್ ತಂತ್ರಜ್ಞಾನಕ್ಕೆ ಅದನ್ನು ಕ್ರಿಮಿನಲ್ ಒಂದು ಅಪರಾಧಿ ಪ್ರಕ್ರಿಯೆ ಚಟುವಟಿಕೆಗಳಿಗೆ ಆ ಡಿಜಿಟಲ್ ತಂತ್ರಜ್ಞಾನಗಳನ್ನು ಹೇಗೆ ಬಳಸ್ಕೊಳ್ಬೋದು ಅನ್ನೋದಕ್ಕೆ ಹೆಚ್ಚು ಫೋಕಸ್ ಮಾಡಿದೆ ಅಂತ ಹೇಳ್ತೇನೆ. ಮತ್ತು ಇದರಲ್ಲೂ ನಾನು ಹೇಳ್ತೇನೆ, ಇಂದಿನ ಕ್ರಿಮಿನಲ್ ಪ್ರೊಸೀಜರ್ ಕೋಡಿನ ಎಲ್ಲ ವಿವರಣೆಗಳನ್ನು ಉಳಿಸಿಕೊಂಡು ಹಿಂದೆ ಇದ್ದಂತಹ ಕಲಂಗಳನ್ನು ಬದಲಾಯಿಸಲಾಗಿದೆ. ಆಧುನಿಕತೆ ಬೆಳವಣಿಗೆಗೆ ತಕ್ಕಂತೆ ಒಂದಿಷ್ಟು ಸಣ್ಣ ಪುಟ್ಟ ಬದಲಾವಣೆಗಳನ್ನ ಈ ಹಿಂದಿನ ಸೆಕ್ಷನ್ಗಳನ್ನು ಉಳಿಸ್ಕೊಂಡೆ ಕೈ ಬಿಟ್ಟು ಮಾಡಬಹುದಾದಂತಹ ಕಾಯ್ದೆ ಇದು. ಸೊ ಆಗ ಸ್ವಲ್ಪ ಆಡಳಿತಾತ್ಮಕವಾಗಿ ಸುಲಭ ಆಗ್ತಾ ಇತ್ತು ಅಲ್ವಾ. ಈಗ ಉದಾಹರಣೆಗೆ ಯಾರಿಗೆ ಕಂಠಸ್ಥವಾಗಿರ್ತದೆ ಸೆಕ್ಷನ್ಸ್ಗಳು, ಇವ್ರು ಮತ್ತೆ ಮರು ಕಂಠಸ್ಥ ಮಾಡ್ಕೋಬೇಕು. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿ ನಾಗರಿಕ ಸುರಕ್ಷಾ ಸಂಹಿತೆಗಳಲ್ಲಿ ಒಂದು ಬದಲಾವಣೆ ಏನಂದ್ರೆ, ಈ ಚಿಕ್ಕ ಪುಟ್ಟ ಅಪರಾಧಗಳಿಗೆ ಹಿಂದೆಲ್ಲ ಏನು ಪೆನಾಲ್ಟಿಗಳನ್ನು ಹಾಕ್ತಾ ಇದ್ರು, ಅದಕ್ಕೆ ಈಗ ಒಂದು ಕಮ್ಯುನಿಟಿ ಸರ್ವಿಸ್, ಗಿಡ ನೆಡೋದು ಅಥವಾ ನಾಳೆ ಆಸ್ಪತ್ರೆಯಲ್ಲಿ ಸೇವೆ ಮಾಡೋದು ಅಥವಾ ಕಸ ಗುಡಿಸೋದು ಅಥವಾ ಇನ್ಯಾವುದೋ ಈ ರೀತಿಯಾದಂತ ಒಂದು ಕಮ್ಯುನಿಟಿ ಸರ್ವಿಸ್, ಕೆಲವು ವಿದೇಶಗಳಲ್ಲಿರುವಂತಹ ಸೇವೆಗಳನ್ನ ಇಲ್ಲಿ ಆ ರೀತಿಯಾಗಿ ತರ್ತಕ್ಕಂಥ ಅದೊಂದು ಒಳ್ಳೆ ಆಶಯ ಅಂತಾನೆ ತಗೊಳ್ಳೋಣ. ಅದು ನೆಗೆಟಿವ್ ಪಾರ್ಟ್ ಮತ್ತೆ ಚರ್ಚೆ ಮಾಡೋಣ. ಅದನ್ನ ಆ ರೀತಿಯಾದಂಥ ಒಂದು ಇಂಟ್ರೊಡಕ್ಷನ್ಸ್ ಇದರೊಳಗೆ ಬಂದಿದೆ. ಅಂದರೆ ಕಮ್ಯುನಿಟಿ ಸರ್ವಿಸನ್ನು ಒಂದು ಶಿಕ್ಷೆಯಾಗಿ ಕೊಡ್ತಕ್ಕಂಥದ್ದು, ಮತ್ತು ಮೋಸ್ಟ್ಲಿ ಆ ಮುಖೇನ ಒಬ್ಬ ಅಪರಾಧಿಗೆ ಒಂದು ತನ್ನ ಮಾನಸಿಕವಾಗಿರ್ತಕ್ಕಂಥ ತನ್ನ ಚಿಂತನೆಗಳಲ್ಲಿ ಬದಲಾವಣೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡುವಂಥದ್ದು. ಮತ್ತು ಏನು ಝೀರೋ FIR, ನಾವು ಇವತ್ತು ಡಿಜಿಟಲ್ ತಂತ್ರಜ್ಞಾನದ ಇದರಲ್ಲಿ ಇರೋದ್ರಿಂದ ಜೂರಿಸ್ಡಿಕ್ಷನ್ ಆಫ್ ದ ಪೊಲೀಸ್ ಅದು ಪ್ರಶ್ನೆ ಬರೋದಿಲ್ಲ. ಈಗ ಪೊಲೀಸರಿಗೆ ಠಾಣಾ ಜೂರಿಸ್ಡಿಕ್ಷನ್ ಪ್ರಶ್ನೆ ಬರೋದಿಲ್ಲ. ನೀವು ಎಲ್ಲಿ ದೂರು ಕೊಟ್ರೂ ಅಲ್ಲಿ ದೂರನ್ನು ರಿಜಿಸ್ಟ್ರ್ ಮಾಡಬೇಕಾಗ್ತದೆ. ನೀವು ತುಮಕೂರಿಗೆ ಸಂಬಂಧಪಟ್ಟಂಥ ಪ್ರಕರಣವನ್ನು ಬೆಂಗಳೂರಿನ ನಗರದ ಯಾವುದೋ ಠಾಣೆಗಳಲ್ಲಿ ಕೊಟ್ಟು FIR ಅನ್ನು ದಾಖಲು ಮಾಡ್ತಕ್ಕಂಥ ಅವಕಾಶ ಇದೆ. ಮತ್ತು 7 ವರ್ಷಗಳಿಗಿಂತ ಹೆಚ್ಚು ಏನು ಶಿಕ್ಷೆಗಳಿರುತ್ತದೆ, ಅಂತಹ ಶಿಕ್ಷೆಯನ್ನು ಇರಬಹುದಾದಂಥ ಪ್ರಕರಣಗಳಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಗಳ ಪ್ರಕಾರ, ಅಂದರೆ ಹಿಂದಿನ CRPCಯ ಹೊಸ ರೂಪದ ಇದರ ಪ್ರಕಾರ ಏನು ಮಾಡಬೇಕಾಗಿದೆ ಅಂತಂದರೆ, ವಿಡಿಯೋ ಚಿತ್ರೀಕರಣಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ಮಾಡಿದೆ ಕಂಪಲ್ಸರಿ. ಮತ್ತು ಈಗಾಗಲೇ ಅದನ್ನು ಬೇರೆ ಬೇರೆ ತೀರ್ಪುಗಳ ಅನ್ವಯ ನಮ್ಮ ಪೊಲೀಸ್ ಇಲಾಖೆಗಳು ಮಾಡ್ತಾ ಇದ್ವು ಅನ್ನುವಂಥದ್ದು ಉಲ್ಲೇಖನೀಯ. ಫೋಟೋಗ್ರಫಿಗಳನ್ನು ಇವನು ಮಾಡ್ತಕ್ಕಂಥದ್ದು ಇದ್ದೇ ಇತ್ತು. ಅದನ್ನು ಈಗ ವಿಡಿಯೋಗ್ರಫಿಯನ್ನು ಕಂಪಲ್ಸರಿಯನ್ನು ಮಾಡಿದೆ. ಮತ್ತು ಯಾವುದೇ ಅತ್ಯಾಚಾರದಂತಹ ಗಂಭೀರವಾದಂಥ ಪ್ರಕರಣಗಳಲ್ಲಿ ಯಾವುದೇ ಪರಿಣಿತ ವೈದ್ಯರಿಂದ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂಥ ಸಂತ್ರಸ್ತ ಅಥವಾ ಆರೋಪಿಗೆ ಸಂಬಂಧಪಟ್ಟಂಥ ವೈದ್ಯಕೀಯ ವರದಿಗಳನ್ನು 7 ದಿನಗಳ ಒಳಗಡೆ ಪಡಿಬೇಕು ಅನ್ನುವಂಥದ್ದನ್ನು ಬದಲಾವಣೆಯನ್ನು ಪ್ರಮುಖವಾಗಿ ಮಾಡಿದೆ. ಮತ್ತು CRPC ಸ್ವಲ್ಪ ಸ್ಪೀಡಿ ಡಿಸ್ಪೋಸಲ್ ಆಫ್ ದಿ ಕ್ರಿಮಿನಲ್ ಕೇಸಸ್ ಬಗ್ಗೆ ಫೋಕಸ್ ಮಾಡಿದೆ ಅನ್ನುವಂಥದ್ದು CRPCಯ ಪ್ರಮುಖವಾದಂಥ ಅಂಶಗಳು. ನಾವು ಹಿಂದೆಲ್ಲ ಹೇಳ್ತಾ ಇದ್ವಿ 107 ಹಾಕಿದಾರಂತೆ ಅಂತ CRPCಯಲ್ಲಿ. ಈಗ 107 ಕಲಂ ಇತ್ತಲ್ಲ, ಅದನ್ನು ತಿದ್ದುಪಡಿ ಮಾಡಿದ್ದಾರೆ. ವಿವರಣೆ ಸೇಮ್ ಇದೆ. ಅದು ಏನು ಮ್ಯಾಜಿಸ್ಟ್ರಿಯಲ್ ಕೋರ್ಟ್ನಲ್ಲಿ ಏನು 107 ಪ್ರೊಸೆಸ್ಗಳು ನಡೀತಾ ಇತ್ತಲ್ಲ, ಅದನ್ನ ಈಗ ಬದಲಾವಣೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಪ್ರಮುಖ. 107 ಅನ್ನು 126 ಮಾಡಿದ್ದಾರೆ. ವಿವರಣೆ ಅದೇ ಇದೆ. ವಿವರಣೆ ಏನದು 107 ಅಂದ್ರೆ ಇತರ ಸಂದರ್ಭಗಳಲ್ಲಿ ಶಾಂತಿ ಪಾಲನೆಗಾಗಿ ಭದ್ರತೆ, ಉದಾಹರಣೆಗೆ ಊರಲ್ಲಿ ಒಂದು ದಾರಿಗಾಗಿಯೋ ಅಥವಾ ಒಂದು ಜಾತ್ರೆ ವಿಚಾರದಲ್ಲೋ 2 ಗುಂಪುಗಳ ನಡುವೆ ಗಲಭೆಗಳು ನಡೆದಾಗ ಪೊಲೀಸರು ಇದನ್ನ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳಿಗೆ ಒಂದು ವರದಿಯನ್ನು ಕೊಡ್ತಾರೆ, ಪ್ರಥಮ ವರ್ತಮಾನ ವರದಿಯನ್ನು ಕೊಡ್ತಾರೆ. ಅಂದರೆ ತಹಶೀಲ್ದಾರರು ಅದರ ಮೇಲ್ಗಡೆ ಒಂದು ಪ್ರಿಲಿಮಿನರಿ ಆರ್ಡರ್ನ ಮಾಡಿ ಸಂಬಂಧಪಟ್ಟಂತಹ ಆಪಾದಿತರು ಏನಿರ್ತಾರೆ ಅವರುಗಳಿಂದ ಒಂದು ಬಾಂಡ್ ಅನ್ನು ಪಡಿತಕ್ಕಂಥದ್ದು. ಗಲಾಟೆ ಏನು ಮಾಡೋದಿಲ್ಲ, ಮುಂದೆ ಚುನಾವಣೆ ಇದೆ, ಗಲಾಟೆ ಏನು ಮಾಡೋದಿಲ್ಲ ಅನ್ನುವಂತಹ ರೀತಿಯ ಇದನ್ನ ನಾವು ಇದನ್ನು ನೋಡಿದ್ದೇವೆ.